ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಆತ್ಮೀಯ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ಬಾಬಾರವರ ವರದಾನವಿದೆ. ಬಾಬಾ ಎನ್ನುವ ಒಂದು ಶಬ್ದದ ಸ್ಮೃತಿಯಿಂದ ನೆನಪು ಮತ್ತು ಸೇವೆಯಲ್ಲಿರುವಂತಹ ಸತ್ಯಯೋಗಿ ಮತ್ತು ಸತ್ಯ ಸೇವಾಧಾರಿ ಭವ. ಸತ್ಯಯೋಗಿ ಮತ್ತು ಸತ್ಯ ಸೇವಾಧಾರಿ ಆಗಿ ಅನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಬರೀ ಸೇವೆ ಮಾಡಿದರೆ ಸೇವಾದಾರಿ ಆಗಬಹುದು, ಆದರೆ ಸತ್ಯ ಸೇವಾದಾರಿ ಆಗೋದಿಲ್ಲ. ಸತ್ಯ ಸೇವಾದಾರಿ ಯಾರು ಅಂದರೆ ಬಾಬಾರವರ ನೆನಪಲ್ಲಿ ಇರುವವರು. ಮತ್ತು ಬಾಬಾರವರ ನೆನಪಲ್ಲಿರೋದು ಅಂದರೆ ಏನು? ಬಾಬಾ ಅನ್ನುವ ಒಂದು ಶಬ್ದ ನಿಮಗೆ ಸಂಪೂರ್ಣವಾದ ನೆನಪು ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬಾಬಾ ಅಂತ ಹೇಳೋದು ಒಂದು ಬರೀ ಶಬ್ದ ಅಷ್ಟೇ, ಅದು 2 ಅಕ್ಷರದ ಒಂದು ಶಬ್ದ. ಆದರೆ ಇಡೀ ಜ್ಞಾನ ಭಂಡಾರವನ್ನು ನಿಮ್ಮ ಕಣ್ಣು ಮುಂದೆ ತರಿಸುವಂಥದ್ದಾಗಿರಬೇಕು ಈ ಶಬ್ದ, ಈ ಸ್ಮೃತಿ. ಬಾಬಾ ಬಾಬಾ ಅಂತ ಹೇಳೋದ್ರಲ್ಲಿ ಏನೋ ಒಂದು ಸುಖ ಇದೆ, ನಿಜ. ಅದು ಒಂದು ಜಪ ಆಗಬಾರ್ದು. ಹೇಗೆ ಭಕ್ತಿ ಮಾರ್ಗದಲ್ಲಿ ಜಪಮಾಲೆಗಳನ್ನು ತಿರುಗಿಸ್ತಾ ಜಪವನ್ನು ಮಾಡ್ತಾರೆ, ಆ ರೀತಿಯಾಗಿ ಜಪವನ್ನು ಮಾಡುವ ಅವಶ್ಯಕತೆ ಈಗ ನಮಗಿಲ್ಲ. ಸ್ಮರಣೆ ಮಾಡುವ ಅವಶ್ಯಕತೆನೂ ಇಲ್ಲ. ಬೇರೆ ಯಾವ ಪೂಜೆ ಯಾಗ ಯಜ್ಞಾದಿಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಬೇರೆ ಯಾವ ಪಾದಯಾತ್ರೆ ತೀರ್ಥ ಸ್ಥಾನಗಳನ್ನು ತಿರುಗುವ ಅವಶ್ಯಕತೆ ಇಲ್ಲ. ಯಾರನ್ನ ಎಲ್ಲ ಧರ್ಮದವರು ಪರಮಾತ್ಮ ಅಂತ ಒಪ್ಪಿಕೊಂಡಿದ್ದಾರೆ, ಸೃಷ್ಟಿಕರ್ತ ಅಂತ ಸ್ವೀಕಾರ ಮಾಡಿದ್ದಾರೆ, ಆ ಸೃಷ್ಟಿಕರ್ತ, ಆ ಭಗವಂತ, ಆ ಪರಮಾತ್ಮನೇ ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟು ಎಲ್ಲರನ್ನ ಜಾಗೃತಿಗೊಳಿಸುವುದಕ್ಕಾಗಿ ಮುಕ್ತಿ, ಜೀವನ್ಮುಕ್ತಿಯನ್ನು ನೀಡಿ ಪ್ರತಿಯೊಂದು ಆತ್ಮ ಕಲ್ಯಾಣವನ್ನು ಮಾಡಲಿಕ್ಕಾಗಿ ಕಲಿಯುಗದ ಅಂತಿಮ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮರವರ ಶರೀರವನ್ನು ತೆಗೆದುಕೊಂಡು ಆ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಜನ್ಮ ಅಕಾಯ ಅಭೋಕ್ತನಾಗಿರುವ ಶಿವ ತಂದೆ ಪ್ರಜಾಪಿತ ಬ್ರಹ್ಮಾಮುಖ ಮಂಡಲದಿಂದ ನಾವೆಲ್ಲರ ಆತ್ಮರ ಜಾಗೃತಿಗಾಗಿ ಜ್ಞಾನ ಬೋಧೆಯನ್ನು ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲನೇ ದಿನ ನನ್ನ ಪರಿಚಯ, ನೀನು ಯಾರಾಗಿದೆಯಾ, ಯಾರ ಮಗನಾಗಿದೆಯಾ, ಯಾವ ಮನೆಯಿಂದ ಬಂದಿದೆಯಾ, ನಿನ್ನ ವ್ಯಕ್ತಿತ್ವ ಎಂಥದ್ದು, ನಿನ್ನ ಘನತೆ ಗೌರವ ಎಂಥದ್ದು ಅನ್ನೋದನ್ನು ನನ್ನ ಬಗ್ಗೆ ಆತ್ಮ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಆತ್ಮ ಸ್ಮೃತಿಯನ್ನು ಇಟ್ಟು ಆತ್ಮ ಜಾಗೃತಿಯನ್ನು ಮಾಡುವಂತಹ ಕೆಲಸ ಮೊಟ್ಟ ಮೊದಲನೇ ಪಾಠದಲ್ಲಿ ಪರಮಾತ್ಮ ನಮ್ಮೆಲ್ಲರಿಗೂ ಮಾಡಿದ್ದಾರೆ. ಇಲ್ಲಿಯ ತನಕ ಯಾರು ನಾವು ಈ ಶರೀರಕ್ಕೆ ಒಂದು ಹೆಸರನ್ನ ಇಟ್ಟುಕೊಂಡಿದ್ವಿ,
ಆ ಶರೀರದ ಹೆಸರನ್ನ ಬಿಟ್ಟರೆ ಒಂದಷ್ಟು ಪದವಿಗಳಿಂದ ಗುರುತಿಸ್ಕೊಂಡಿದ್ವಿ, ಮನೆತನದ ಹೆಸರುಗಳಿಂದ ಗುರುತಿಸ್ಕೊಂಡಿದ್ವಿ, ಅಂತಸ್ತಿನಿಂದ ಗುರುತಿಸ್ಕೊಂಡಿದ್ವಿ, ಜಾತಿ ಧರ್ಮಗಳಿಂದ ಗುರುತಿಸಿಕೊಂಡಿದ್ವಿ. ಇವನು ಹಿಂದೂ, ಇವನು ಮುಸಲ್ಮಾನ್, ಇವನು ಭಾರತೀಯ, ಇವನು ಅಮೇರಿಕನ್, ಇವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಅಧಿಕಾರಿ, ಇವನು ಜವಾನ. ಈ ರೀತಿಯಾಗಿ ನಮ್ಮ ಕಾಯಕ, ನಮ್ಮ ಆರ್ಥಿಕತೆ, ಸಾಮಾಜಿಕ ನೆಲೆಗಟ್ಟು, ಜಾತಿ, ಧರ್ಮ, ಭಾಷೆ, ದೇಶ ಆಧಾರದ ಮೇಲೆ ಗುರುತಿಸಿಕೊಳ್ತಾ ಇದ್ವಿ ಮತ್ತು ವ್ಯಾವಹಾರಿಕವಾಗಿ ಈ ಶರೀರಕ್ಕೆ ಒಂದು ಹೆಸರನ್ನ ಇಟ್ಟುಕೊಂಡು ಓಡಾಡ್ತಾ ಇದ್ವಿ. ಅಷ್ಟೇ ನಮಗೆ ಗೊತ್ತಿತ್ತು. ನಾನು ಯಾರು ಅಂದರೆ ಇಷ್ಟೇ ನಾನು ಹೇಳ್ಬೋದಾಗಿತ್ತು. ನನ್ನ ಶರೀರಕ್ಕೆ ಇಟ್ಟಿರುವ ಯಾರೋ, ನಾನು ಹುಟ್ಟಿ ಸ್ವಲ್ಪ ದಿನದ ಮೇಲೆ ಇದಕ್ಕೆ ಯಾರು ತಮಗಿಚ್ಛೆ ಬಂದಂತೆ ಕರೆದಿದ್ರು ಅದೇ ನಾನು ಅನ್ಕೊಂಡು ಬದುಕಿರುವಂತಹ ಅಜ್ಞಾನಿ ಆಗಿದ್ದವರು ನಾವೆಲ್ಲ. ಅದು ನನ್ನ ಡಿಸಿಷನ್ ಆಗಿರಲಿಲ್ಲ. ನನಗೆ ಬೇಕಾಗಿರೋ ಹೆಸರನ್ನ ಚಾಯ್ಸ್ ಮಾಡೋ ಅಧಿಕಾರ ನನಗೆ ಯಾರು ಕೊಡಲೇ ಇಲ್ಲ. ಅವರವರಿಗೆ ಬೇಕಾಗಿರೋದನ್ನು ಅವರವ್ರ ಇಷ್ಟಕ್ಕೆ ತಕ್ಕಂಗೆ ಅವರವ್ರ ಸಂದರ್ಭ ಅನುಸಾರ ಅವ್ರು ಕರ್ಕೊಂಡ್ರು. ಅದೇ ನನ್ನ ಹೆಸರು, ನನ್ನ ಹೆಸರು, ನನ್ನ ಹೆಸರು, ನನ್ನ ಹೆಸರು ಅಂತ. ಯಾರೋ ಇಟ್ಟಿರುವ ಹೆಸರು ಕರೆಯೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹೇ ಹಿಂಗೆ ಕರಿಬಾರ್ದು, ಹಿಂಗೆ ಕರಿಬೇಕು ಅಂತ ಹೇಳ್ತೀವಿ. ಒಂದಕ್ಷರ ಹೆಚ್ಚು ಕಡಿಮೆ ಆದರೂ ಕೂಡ ಇದು ನಂದು ಅಂತ ಬಡದಾಡ್ತೀವಿ. ಆ 4 ಅಕ್ಷರ ನನ್ನವಲ್ಲ, ಆ ಶಬ್ದ ನನ್ನದಲ್ಲ, ಆ ಹೆಸರು ಮೂಲದಲ್ಲಿ ನನ್ನದಲ್ಲ. ಆ ಹೆಸರನ್ನ ಎಲ್ಲಾದರೂ ಬರೆದ್ರೆ, ಎಲ್ಲಾದರೂ ಏನಾದರೂ ಮಾಡಿದ್ರೆ ಇದು ಯಾಕೆ ಇಲ್ಲಿ ಬರೆದ್ರಿ, ಹಿಂಗ್ಯಾಕೆ ಬರೆದ್ರಿ, ಹಂಗ್ಯಾಕೆ ಬರೆದ್ರಿ, ಅದಕ್ಕೆ ಆ ಅಕ್ಷರಗಳನ್ನ ಹಿಡ್ಕೊಂಡು ಬಡದಾಡ್ತೀವಿ ನಾವು ಸಾಯೋವರೆಗೂ. ಏನದು? ಸುಮ್ಮನೆ ಯಾರೋ ಕೂಗಿರೋ ಒಂದು ಹೆಸರಷ್ಟೇ. ಅದನ್ನೇ ನಾನು ಅಂತ ಭ್ರಮೆಯಲ್ಲಿ, ಅಜ್ಞಾನದಲ್ಲಿ ಮುಳುಗಿರುವಂಥ ಈ ಒಂದು ತಮೋ ಪ್ರಧಾನದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಅಜ್ಞಾನಿಗಳು ನಾವಾಗಿದ್ವಿ. ಕೆಲವರು ಜಾತಿಯಲ್ಲಿ, ಕೆಲವರು ಧರ್ಮದಲ್ಲಿ, ಭಾಷೆಯಲ್ಲಿ, ದೇಶದಲ್ಲಿ ಬಡದಾಡಿಕೊಂಡು ಹೆಸರು, ಕೀರ್ತಿ, ಅಂತಸ್ತು, ದೇಶ, ಧರ್ಮ, ಭಾಷೆ ಅಂತ ಬಡದಾಡಿಕೊಂಡು ಯಾವುದೆಲ್ಲವೂ ನಾನಲ್ಲ, ನಂದಲ್ಲ, ನನಗಲ್ಲ, ಅದೆಲ್ಲವೂ ಕೂಡ ನಾನು, ನಂದು, ನನಗೆ ಅನ್ಕೊಂಡೆ ಭ್ರಮೆಯೊಳಗಡೆ ಬಂದು ಅಶಾಂತಿಯ ವಾತಾವರಣವನ್ನು ನಿರ್ಮಾಡಿರೋ ಸಮಯದಲ್ಲಿ, ಏ ಮಗು, ಇಲ್ಲಿಯ ತನಕ ನೀನು ಯಾವುದು ಅನ್ಕೊಂಡಿದೀಯಾ, ಯಾವುದು ನಿಂದು ಅನ್ಕೊಂಡಿದೀಯಾ, ಯಾವುದು ನಿನಗನ್ಕೊಂಡಿದೀಯಾ, ಅದ್ಯಾವುದು ನೀನು ಅಲ್ಲ, ನಿಂದು ಅಲ್ಲ, ನಿನಗೂ ಅಲ್ಲ. ನೀನು ಬೇರೆನೇ ಇದ್ದೀಯಾ. ಯಾರು ಹೇಳಿರಲಿಲ್ಲ ಇಲ್ಲಿಯ ತನಕ. ಹೇಳಿದರೂ ಸ್ಪಷ್ಟತೆ ಕೊಟ್ಟಿರಲಿಲ್ಲ. ಈ ಶರೀರದ ಭ್ರಮೆ, ಸಂಬಂಧಗಳ ಭ್ರಮೆ, ಆಸ್ತಿ ಅಂತಸ್ತಿನ ಭ್ರಮೆ, ದೇಶ ಧರ್ಮದ ಭ್ರಮೆಯಲ್ಲಿ ಒದ್ದಾಡ್ತಾ ಇದ್ದಾಗ ಇದ್ಯಾವುದು ನೀನಲ್ಲ ಅಂತ ಸರಿಸಿ, ಮಗು ನೀನು ಸಾಮಾನ್ಯನಲ್ಲ, ನೀನು ಕನಿಷ್ಠನಲ್ಲ, ನೀನು ಯಾವುದೋ ಜಾತಿ ಧರ್ಮಕ್ಕೆ ಸೀಮಿತವಾದವನಲ್ಲ. ನೀನು ನಿಶ್ಚೀಮನಿದೆಯಾ, ಅಸೀಮನಿದೆಯಾ, ನಿರಾಕಾರಿ ಇದೆಯಾ, ನಿರ್ವೈರನಿದೆಯಾ, ನಿರ್ದೋಷನಿದೆಯಾ, ನಿಶ್ಚಿಂತನಿದೆಯಾ, ನಿಜಾನಂದದಲ್ಲಿ ಇರುವಾತ ನೀನು, ಶ್ರೇಷ್ಠಾತಿ ಶ್ರೇಷ್ಠ ನೀನು ಸಾಮಾನ್ಯನಲ್ಲ, ಅನಾದಿ ಅವಿನಾಶಿ ಅಮೃತ ಪುತ್ರ ನೀನು. ಹೇಳು, ಎದ್ದೇಳು, ಎಚ್ಚರಗೊಳ್ಳು ಅಂತ ವಿವೇಕಾನಂದರ ವಾಣಿಯಲ್ಲಿ ಹೇಗೆ ಹೇಳಿದ್ರು ಅದೇ ಥರದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಮಧುರ ಮಗು, ಮಧುರ ಮಕ್ಕಳೇ, ಏಳಿ ಎದ್ದೇಳಿ ಎನ್ನುವಂಥ ನಿವೇದನೆಯನ್ನು ಕೊಟ್ಟು ಆತ್ಮದ ಸ್ಮೃತಿಯ ತಿಲಕವನ್ನಿಟ್ಟು ಅದರ ಸ್ಪಷ್ಟತೆಯನ್ನು ಹೇಳಿ 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 ನಮ್ಮನ್ನು ಈ ದೇಹದ, ಧರ್ಮದ, ಜಾತಿಯ, ದೇಶ, ಭಾಷೆದ ಅಂದ ಅಭಿಮಾನದ ಭ್ರಮೆಯಿಂದ ಹೊರಗಡೆ ತಂದು ನಾನೊಂದು ಸಚ್ಚಿದಾನಂದ ಸ್ವರೂಪ ಆತ್ಮ, ನಾನು ಅನಾದಿ ಅವಿನಾಶಿ ಅಮೃತ ಪುತ್ರ, ನಾನು ನಿಶ್ಚೀಮ, ನಾನು ಅಸೀಮ, ನಾನು ನಿರಾಕಾರ ಅನ್ನುವಂಥ ಸ್ಪಷ್ಟತೆಯನ್ನು ಕೊಟ್ಟು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಭಗವಂತ. 2ನೇ ಪಾಠದಲ್ಲಿ ನೀನೊಂದು ಆತ್ಮ ಅಂತ ಅಷ್ಟೇ ತಿಳ್ಕೊಂಡಿದೆಯೇನೋ. ಎಷ್ಟೋ ಜನಗಳು ಬಂದು ಸ್ವಲ್ಪ ಹೇಳಿದ್ರು, ಒಳಗಡೆ ಒಂದು ಶಕ್ತಿ ಇದೆಯಾ, ನೀನು ಆ ಶಕ್ತಿಯಾಗಿದೆಯಾ, ಹೊರಗಡೆ ಇರುವ ಬದುಕಿ ನೀನಲ್ಲ ಅಂತ ಹೇಳಿದ್ರು, ನಿಜ. ಆದರೆ ಅಷ್ಟೇ ಏನೋ, ಅಷ್ಟೇ ಅಲ್ಲ. ಯಾರನ್ನ ನೀನು ಭಗವಂತ ಅಂತ ಇವತ್ತು ಪೂಜಿಸಿ ನೀನು ಭಕ್ತನಾಗಿ ದೂರ ನಿಂತ್ಕೊಂಡಿದೆಯೋ,
ಯಾರನ್ನ ಬಹಳ ದೊಡ್ಡವರು ಶ್ರೇಷ್ಠ ಅಂತ ಅಂದುಕೊಂಡು ನಿನ್ನನ್ನು ನೀನು ಕನಿಷ್ಠ ಅಂತ ನೋಡ್ಕೊಂಡಿದೆಯೋ ಆ ಪರಮಾತ್ಮ, ಆ ಭಗವಂತ, ಆ ಶಿವ, ಆ ಸೃಷ್ಟಿಕರ್ತನ ಸಂತಾನ ನೀನಾಗಿದೆಯಾ? ನಿನ್ನ ತಂದೆ ಸ್ವಯಂ ಪರಮಾತ್ಮನಾಗಿದ್ದಾನೆ, ಪರಮಾತ್ಮನ ಮಗು ನೀನು. ಹಾಗಾಗಿ ನಿನ್ನನ್ನು ನೀನು ಯಾವುದೋ ಒಂದು ಕುಟುಂಬ, ಜಾತಿ, ಧರ್ಮಕ್ಕೆ ಸೀಮಿತ ಮಾಡಿಕೊಳ್ಳದೆ ಸ್ವಯಂ ಪರಮಾತ್ಮನ ಸಂತಾನ, ಸೃಷ್ಟಿಕರ್ತನ ಸಂತಾನ, ಸೃಷ್ಟಿ ಎಲ್ಲವೂ ನಿನ್ನ ಅಧಿಕಾರ ಅನ್ನುವ ರೀತಿಯಲ್ಲಿ ನೀನು ಬಹಳ ಶ್ರೇಷ್ಠ ಸ್ಥಾನದಲ್ಲಿ ಇರುವಾತ. ಎಚ್ಚರಗೊಳ್ಳು, ತಿರುಗಿ ನೋಡಿಕೋ, ನೀನು ಸಾಮಾನ್ಯನಲ್ಲ, ನೀನು ದುಃಖಿಸಬೇಡ, ನೀನು ಅಳಬೇಡ ಅಂತ ಸ್ವಯಂ ಪರಮಾತ್ಮ ನಮಗೆ ಸಂಬಂಧವನ್ನು ಕಲ್ಪಿಸಿಕೊಟ್ರು. ಇರುವ ಸಂಬಂಧದ ಸತ್ಯವನ್ನು ತಿಳಿಸಿಕೊಟ್ರು, ಸತ್ಯ ಸಂಬಂಧಿಯ ಸೂತ್ರವನ್ನು ಹರಿಸಿಕೊಟ್ರು. ನೀನು ಆತ್ಮನಿದೆಯಾ? ನಿನ್ನ ತಂದೆ ಪರಮಾತ್ಮ ನಾನೇ ಆಗಿದ್ದೇನೆ. ಇಲ್ಲಿಯ ತನಕ ಯಾವುದೆಲ್ಲ ನೀನು ನಿಂದು ಅಂದುಕೊಂಡಿದ್ದೆ ಅದೆಲ್ಲ ಪಾತ್ರ ಅಷ್ಟೇ. ಈ ಸೃಷ್ಟಿಯಲ್ಲಿ ಒಂದು ನಾಟಕ ಫಿಕ್ಸ್ ಆಗಿರೋದ್ರಿಂದ ಆ ನಾಟಕದ ನಿಯಮಾನುಸಾರ ನಡೆದಿರುವ ಪಾತ್ರಗಳಲ್ಲಿ ನೀನು ಶ್ರೇಷ್ಠನೋ ಕನಿಷ್ಠನೋ ಧರ್ಮಿಯೋ ಅಧರ್ಮಿಯೋ ಪಾತ್ರವೆಲ್ಲವೂ ಒಂದು ಕಡೆ ಸರಿಸಿ ಒಳಗಿರುವ ನೀನು ಆತ್ಮ ಎನ್ನುವ ಸತ್ಯವನ್ನು ತಿಳಿದು ನನ್ನ ತಂದೆ ಪರಮಾತ್ಮ ಅನ್ನುವ ಸಂಬಂಧದಲ್ಲಿ ಬಾ. ಭಕ್ತ ಭಗವಂತನ ಸಂಬಂಧದಲ್ಲಿರೋದು ಭಕ್ತಿ ಮಾರ್ಗ. ಆ ಪರಮಾತ್ಮನ ಮಗನೇ ನಾನು ಅನ್ನುವಂಥ ಸತ್ಯ ಸಂಬಂಧದಲ್ಲಿ ಬಂದು ತಂದೆ ಮಗನ ಸ್ಮೃತಿಯಲ್ಲಿ ಇರುವುದೇ ಜ್ಞಾನ ಮಾರ್ಗ. ಈ ಸತ್ಯವನ್ನು ತಿಳಿಸ್ಲಿಕ್ಕಾಗಿಯೇ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ನಾನು ಅಜನ್ಮ ಅಕಾಯ ಭೋಕ್ತರಾಗಿದ್ದರೂ ಸಹ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದೇನೆ. ಈ ನಿನ್ನ ಅಂತಿಮ ಸತ್ಯವನ್ನು ಅಂತಿಮ ಸಮಯದಲ್ಲಿ ತಿಳಿಸಿ ಆತ್ಮದ ಸ್ಮೃತಿಯಲ್ಲಿ ತರಿಸಿ ಪರಮಾತ್ಮನ ಸಂಬಂಧದಲ್ಲಿ ಇರಿಸಿ ಸದಾಕಾಲ ನಿನ್ನನ್ನು ನಿರ್ಭಯನನ್ನಾಗಿ ಮಾಡಲಿಕ್ಕೆ, ನಿಶ್ಚಿಂತನನ್ನಾಗಿ ಮಾಡಲಿಕ್ಕೆ, ಜೀವನ್ಮುಕ್ತನನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ. ಇಷ್ಟೇ ಅಲ್ಲ, ನಿನ್ನದು ಸಾಮಾನ್ಯ ನಿವಾಸ ಸ್ಥಾನವಲ್ಲ. ನಿನ್ನ ಮನೆ ಎಲ್ಲಿದೆ ಗೊತ್ತೇನೋ? ಯಾವುದನ್ನು ಮುಕ್ತಿಧಾಮ, ಯಾವುದನ್ನು ಶಾಂತಿಧಾಮ, ಯಾವುದನ್ನು ಪರಮಧಾಮ ಅಂತ ಕರೀತಾರೋ ಅಂತಹ ಮೂಲ ವತನದಿಂದ, ಮೂಲ ಲೋಕದಿಂದ, ನಿರಾಕಾರ ಲೋಕದಿಂದ ಬಂದಾತ ನೀನು. ಎಲ್ಲಿ ಸ್ವಯಂ ಪರಮಾತ್ಮ ನಿವಾಸವಾಗಿದ್ದಾರೆ. ಎಲ್ಲರೂ ಪರಮಾತ್ಮನೆಂದರೆ ಕೈ ಮೇಲೆ ಮಾಡ್ತಾರೆಯೋ ಅದೇ ಮನೆಯಿಂದಲೇ ನೀನು ಬಂದಿರುವಂಥದ್ದು. ಪರಮಧಾಮ ನಿನ್ನ ಮನೆಯಾಗಿದೆ, ಶಾಂತಿಧಾಮ ನಿನ್ನ ಮನೆಯಾಗಿದೆ. ಅಷ್ಟಕ್ಕೂ ನಿನ್ನದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಬಡದಾಡಿಕೊಂಡು ಸಾಯುವ ದೇಹದ ಸಂಬಂಧದಿಂದ ಬಂದಿರುವ ದೇಹದ ಧರ್ಮಗಳಲ್ಲ ನಿನ್ನ ಧರ್ಮ. ಆತ್ಮದ ಮೂಲ ಸ್ವಧರ್ಮ ಶಾಂತಿಯಾಗಿದೆ. ಸರ್ವಾತ್ಮರ ಸ್ವಧರ್ಮವು ಶಾಂತಿಯಾಗಿದೆ. ಎಲ್ಲವೂ ಆರಂಭವಾಗುವುದು ಶಾಂತಿಯಲ್ಲಿ, ಎಲ್ಲವೂ ಮುಗಿಯುವುದು ಶಾಂತಿಯಲ್ಲಿ. ಇದು ಸೃಷ್ಟಿಯ ನಿಯಮ. ಹಾಗೆ ನಿನ್ನ ಸ್ವಧರ್ಮವು ಶಾಂತಿ. ಪಾತ್ರಕ್ಕಾಗಿ ನೀನು ಶಬ್ದದಲ್ಲಿ, ಸ್ಪರ್ಶದಲ್ಲಿ, ರೂಪರಸಗಂಧಗಳಲ್ಲಿ ಬಂದಿರುವಂಥದ್ದು, ನಿನಗಾಗಿ ಅಲ್ಲ. ನೀನು ಸ್ವಯಂಭೂ, ನೀನು ಸಂಪನ್ನ, ನೀನು ಸಂತೃಪ್ತನಿದೆಯಾ. ಆದರೆ ಪಾತ್ರಕ್ಕಾಗಿ ಸತೋ ರಜೋ ತಮೋದಲ್ಲಿ ಎಲ್ಲವೂ ಕೂಡ ನೀನಾಗಿದೆಯಾ. ಆದರೆ ಆತ್ಮ, ನೀನು ಶಾಂತಿಯ ಕುಂಜ, ನೀನು ಶಾಂತಿಯ ಕುಂಡ, ನೀನು ಶಾಂತಿಯಿಂದ ಭರ್ಪೂರ್. ಶಾಂತಿಯೇ ನಿನ್ನ ಆಭರಣ, ಶಾಂತಿಯೇ ನಿನ್ನ ಖಜಾನೆ, ಶಾಂತಿಯೇ ನಿನ್ನ ಅಲಂಕಾರ. ಆ ಸಂತೃಪ್ತ ಶಾಂತಿಯ ವಾತಾವರಣವೇ ನಿನ್ನ ಸ್ವಸ್ಥಿತಿ, ಸ್ವಸ್ಮೃತಿ, ಸ್ವಧರ್ಮವಾಗಿದೆ. ಒಂದು ಪ್ರಶಾಂತವಾದ ನೀರಿನ ಕೊಳದಲ್ಲಿ ಶಾಂತಿಯೇ ಇರುತ್ತೆ. ಸುಮ್ಮನೆ ಒಂದು ಕಲ್ಲನ್ನು ಎಸೆದಾಗ ಅಲೆಗಳು ಚಿಕ್ಕದರಿಂದ ದೊಡ್ಡದಾಗ್ತಾ 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 ಹೋಗುತ್ತೆ. ಮತ್ತೆ ನೀವು ಸ್ವಲ್ಪ ಹೊತ್ತಕ್ಕಾದರೆ
ಎಲ್ಲಿಂದ ಆರಂಭವಾಗಿತ್ತು ಹಂಗೆ ನಿಧಾನಕ್ಕೆ 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 ಬಂದು ಅದೇ ಪಾಯಿಂಟಲ್ಲಿ ಎಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಎಂಡಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸೃಷ್ಟಿಯ ನಿಯಮ. ಜಗತ್ತು ಕೂಡ ಹೀಗೆ. ಆತ್ಮದ ಸ್ವಧರ್ಮ ಶಾಂತಿ. ಅಲ್ಲಿಂದಲೇ ಪಾತ್ರದೊಳಗಡೆ ಬರ್ತಾ ಬರ್ತಾ ಶಬ್ದ ಸ್ಪರ್ಶ ರೂಪರಸಗಳಿಂದ ಬಂದು ವಿಸ್ತಾರಗೊಂಡು ಈಗ ನಿಧಾನ 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 ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಸಂಕುಚಿತಗೊಂಡು ಮತ್ತೆ ಆ ಸೆಂಟರ್ ಪಾಯಿಂಟ್ ಆ ಆತ್ಮ ಆ ಸ್ಮೃತಿ ಆ ಶಾಂತಿ ಸ್ವಧರ್ಮದಲ್ಲಿ ಬಂದು ನಿಲ್ಲಬೇಕಾಗಿದೆ ಜಗತ್ತು. ಶಾಂತಿಯಿಂದಲೇ ಇತ್ತು ಈ ಜಗತ್ತು. ಶಾಂತಿಯಿಂದ ಆರಂಭವಾಗಿ ವಿಸ್ತಾರಗೊಂಡು ಶಬ್ದ ಸ್ಪರ್ಶ ರೂಪಗಳಿಂದ ಈಗ ಪುನಃ ಮತ್ತೆ ಶಾಂತಿಯಲ್ಲಿ ಅಂತ್ಯ ಆಗುವ ಸಮಯ ಬಂದಿದೆ. ಹಾಗಾಗಿ ನಿನ್ನನ್ನು ಎಚ್ಚರಿಸಿ, ಯಾರು ಮೂಲ ಸ್ವಧರ್ಮ ಸ್ವಸ್ಥಿತಿಯಲ್ಲಿ ಇರ್ತಾರೆಯೋ ಅವರಿಗೆ ಈ ಪ್ರಕೃತಿಯಿಂದಾಗಲಿ ಈ ಸಂದರ್ಭದಿಂದಾಗಲಿ ಸಮಯದಿಂದಾಗಲಿ ಯಾವುದೇ ಒಂದು ಪ್ರಭಾವ ಬೀರುವುದಿಲ್ಲ, ಯಾವುದೇ ಪ್ರಲೋಭನೆ ಅವರಿಗೆ ಬರುವುದಿಲ್ಲ. ಯಾರು ಅಶಾಂತಿಯಲ್ಲಿದ್ದಾರೆ, ಯಾರು ವಿಸ್ತಾರದಲ್ಲಿದ್ದಾರೆ ಅವರನ್ನು ಸಾರದಲ್ಲಿ ತರಲಿಕ್ಕೆ ಎಲ್ಲ ಪೆಟ್ಟುಗಳು ಕೂಡ ಬೀಳೋದಿದೆ. ಈಗ ಎಲ್ಲ ಪ್ರಯತ್ನಗಳು ನಡೆಯೋದಿದೆ. ಸಮಯದಿಂದ, ನಿಯಮದಿಂದ, ಪ್ರಕೃತಿಯಿಂದ, ತತ್ವದಿಂದ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ನದಿ ಹಳ್ಳ ಕೊಳ್ಳ ಬೆಂಕಿ ಭೂಮಿ ಎಲ್ಲದರಿಂದವೂ ಕೂಡ ಆವರಿಸಿಕೊಳ್ಳೋದಿದೆ. ವಿಸ್ತಾರದಿಂದ ಸಾರಕ್ಕೆ ತರಬೇಕಾಗಿದೆ, ಶಬ್ದದಿಂದ ನಿಶ್ಶಬ್ದಕ್ಕೆ ತರಬೇಕಾಗಿದೆ, ಅಶಾಂತಿಯಿಂದ ಶಾಂತಿಗೆ ತರಬೇಕಾಗಿದೆ. ಹಾಗಾಗಿ ಯಾರು ಸ್ವತಃ ಇನ್ನು ಅಡ್ವಾನ್ಸ್ ಈ ಒಂದು ಶಾಂತಿಯಲ್ಲಿ ಇರ್ತಾರೆಯೋ, ಸ್ವಧರ್ಮದಲ್ಲಿ ಬರ್ತಾರೆಯೋ, ಸ್ವಸ್ಮೃತಿಯಲ್ಲಿ ಇರ್ತಾರೆಯೋ ಅವರನ್ನು ಯಾವುದು ಕೂಡ ಡಿಸ್ಟರ್ಬ್ ಮಾಡುವುದಿಲ್ಲ. ಬದಲಾಗಿ ಆ ಎಲ್ಲ ಪ್ರಕೃತಿ ಶಾಂತಗೊಳಿಸೋದಕ್ಕೆ ಇವರ ಶಾಂತಿಯ ಶಕ್ತಿಯು ಕೂಡ ಒಂದು ಆಧಾರವಾಗುತ್ತೆ. ಎಲ್ಲ ಆತ್ಮರಿಗೂ ಶಾಂತಿಯನ್ನು ನೀಡಲಿಕ್ಕೆ, ಎಲ್ಲ ತತ್ವಗಳಿಗೂ ಶಾಂತಿಯನ್ನು ನೀಡಲಿಕ್ಕೆ ಯಾರು ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತರಾಗಿರ್ತಾರೆಯೋ ಅವರಿಂದ ವಿಶ್ವ ಸೇವೆ ಆಗುತ್ತೆ. ಅವರಿಗೆ ಇಡೀ ವಿಶ್ವವೇ ತಲೆಬಾಗುತ್ತೆ. ಅವರನ್ನು ಮಾಸ್ಟರ್ ಭಗವಾನ್ ರೂಪದಲ್ಲಿ, ದೈವಿ ಸ್ವರೂಪದ ರೂಪದಲ್ಲಿ ಜಗತ್ತು ನೋಡಲಿಕ್ಕೆ ಕಾತುರಗೊಂಡಿದೆ. ತತ್ವಗಳು ಕೂಡ ಅವರ ಸ್ಪರ್ಶಕ್ಕಾಗಿ ಕಾತುರಗೊಂಡಿದೆ. ಹಾಗಾಗಿ ಹೇ ಮಗು, ನಿನ್ನನ್ನು ಜಾಗೃತಗೊಳಿಸುವ ಉದ್ದೇಶ ಇಷ್ಟೇ. ನಿನ್ನ ಸ್ವಧರ್ಮ ಶಾಂತಿಯಾಗಿದೆ. ಮತ್ತೆ ಆ ಸ್ವಧರ್ಮದ ಸ್ಮೃತಿಯಲ್ಲಿ ಬಂದು ನೀನು ನಿನ್ನ ಶಾಂತಿಯ ಪ್ರಕಂಪನಗಳನ್ನು ಈ ಜಗತ್ತಿನಲ್ಲಿ ಹರಡಿಸಬೇಕಾಗಿದೆ. ನಿನ್ನ ಶಾಂತಿಯಿಂದ ಪ್ರಕೃತಿ ಶಾಂತವಾಗಬೇಕಾಗಿದೆ, ಸಮಯ ಶಾಂತವಾಗಬೇಕಾಗಿದೆ, ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳು ಶಾಂತವಾಗುವುದರ ಜೊತೆಗೆ ಎಲ್ಲ ಉಳಿದ ಪಾತ್ರಧಾರಿಗಳು ಮನುಷ್ಯಾತ್ಮರು ಕೂಡ ಶಾಂತರಾಗಬೇಕಾಗಿದೆ. ನಿನ್ನಿಂದ ಜಗತ್ ಪರಿವರ್ತನ ಕಾರ್ಯ ಆಗಬೇಕಾಗಿದೆ. ಹಾಗಾಗಿ ನೀನು ಈಗ ಸಾಮಾನ್ಯನಲ್ಲ. ಈ ಜನ್ಮ ಸಾಮಾನ್ಯಕ್ಕಾಗಿ ಅಲ್ಲ, ಉಂಡು ತಿಂದು ಹುಟ್ಟು ಒಂದು ದಿನ ಸತ್ತು ಹೋಗೋದಕ್ಕಲ್ಲ ಬಂದಿರೋದು ಈ ಜನ್ಮ. ಇಲ್ಲಿಯ ತನಕ ಜನನ ಮರಣ ಚಕ್ರಗಳಲ್ಲಿ ಪಾತ್ರಕ್ಕಾಗಿ ಬಂದಿರೋದು. ಆದರೆ ಈಗ ಪಾತ್ರದ ಪರಿವರ್ತನೆಗಾಗಿ, ವಿಶ್ವ ಪರಿವರ್ತನೆಗಾಗಿ ಈ ಅಂತಿಮ ಜನ್ಮ ನಿನಗೆ ಸಿಕ್ಕಿದೆ. ಅದರಲ್ಲೂ ಕೂಡ ಈ ಲೌಕಿಕ ಜನ್ಮ ಹೇಗಾದರೂ ಇರಲಿ, ನಿನ್ನ ಅಲೌಕಿಕ ಜನ್ಮ ಪರಮಾತ್ಮ ನಾನು ಸಿಕ್ಕು ನಿನಗೆ ಯಾವಾಗ ಈ ಜ್ಞಾನ ಬೋಧೆಯನ್ನು ಮಾಡ್ತೇನೆಯೋ ಇಲ್ಲಿಂದ ನಿನಗೆ ಪುನರ್ಜನ್ಮ. ಅಲೌಕಿಕ ಜನ್ಮವಾಗಿರುವ ಕಾರಣವೇ ಇದಾಗಿದೆ. ನೀನು ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತನಾಗಿ ನಿನ್ನಿಂದ ಶಾಂತಿಯ ಪ್ರಕಂಪನಗಳನ್ನು ಈ ಜಗತ್ತಿನಲ್ಲಿ ಹರಡಿಸುವುದೇ ಅಂತಿಮ ಗುರಿಯಾಗಿದೆ. ಹಾಗಾಗಿ ಸದಾಕಾಲ ನಿನ್ನನ್ನು ನೀನು ಆತ್ಮ ಎಂದು ತಿಳಿದು, ಪರಮಾತ್ಮನ ಮಪ್ಪ ಅಂತ ತಿಳಿದು, ತಂದೆ ಮಗನ ಸಂಬಂಧದಲ್ಲಿ ಸದಾಕಾಲ ಇದ್ದು, ಅಧಿಕಾರದಿಂದ ಅಥಾರಿಟಿಯಿಂದ ಶಾಂತಿಯೇ ನನ್ನ ಸ್ವಧರ್ಮ, ಶಾಂತಿ ಧಾಮವೇ ನನ್ನ ಮನೆ ಅನ್ನುವಂತಹ ಆ ಒಂದು ಅಥಾರಿಟಿಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಒಳಗಡೆ ಆತ್ಮಸಾಕ್ಷಿಯಿಂದ ನೀನು ಇದ್ದು ಸಾಕ್ಷಿ ದೃಷ್ಟಿಯಲ್ಲಿ ಬರಬೇಕು, ಸಮ ದೃಷ್ಟಿಯಲ್ಲಿ ಬರಬೇಕು, ಪವಿತ್ರ ದೃಷ್ಟಿಯಲ್ಲಿ ಬರಬೇಕು, ಶುಭ ಭಾವನ ಶುಭ ಕಾಮನೆಯ ದೃಷ್ಟಿಯಲ್ಲಿ ಇರಬೇಕು. ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ. ಭಗವಂತ ನನಗಿದನ್ನು ಕೊಡು, ಭಗವಂತ ನನಗದನ್ನು ಕೊಡು ಅನ್ನುವಂಥ ಅವಶ್ಯಕತೆ ಇಲ್ಲ. ಈಗ ಏನಿದ್ರೂ ಕೂಡ ನಮ್ಮಪ್ಪ ಸೃಷ್ಟಿಕರ್ತ, ಈ ಸೃಷ್ಟಿಗೆ ಅಧಿಕಾರ ವಾರಸುದಾರ ನಾನೇ ಅನ್ನುವಂತಹ ಒಂದು ತಿಳುವಳಿಕೆಯಲ್ಲಿ ಬಂದು ಅಷ್ಟು ಅಥಾರಿಟಿಯಿಂದ ನೀನು ಪ್ರತಿಯೊಂದು ತತ್ವಕ್ಕೂ ಆಜ್ಞೆ ಮಾಡಿದರೆ
ನಿನ್ನ ಮಾತನ್ನು ಉಲ್ಲಂಘನೆ ಮಾಡುವ ತಾಕತ್ತು ಯಾವ ತತ್ವಗಳಿಗಿಲ್ಲ, ಯಾವ ಜೀವರಾಶಿಗಳಿಗಿಲ್ಲ. ಸಮಯಕ್ಕೂ ಇಲ್ಲ, ನಿಯಮಕ್ಕೂ ಇಲ್ಲ. ಅಷ್ಟೊಂದು ಅಥಾರಿಟಿ ಇರುತ್ತೆ ನಿನಗೆ. ಯಾವಾಗ ಅಂದರೆ ನೀನು ಯಾವಾಗ ಈ ಪಾತ್ರ ಭಾನದಿಂದ ಹೊರಗಡೆ ಬಂದು ನಿನ್ನ ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಶಾಂತಿ ಸ್ವಧರ್ಮವನ್ನು ಅಳವಡಿಸಿಕೊಂಡು ನಮ್ಮಪ್ಪ ಪರಮಾತ್ಮ ಅನ್ನುವಂಥ ಸ್ಮೃತಿಯಲ್ಲಿ ಇರುತ್ತೆಯೋ ಆಗ ನಿನ್ನ ಆಜ್ಞೆಯನ್ನು ಪಾಲಿಸದೆ ಬೇರೆ ವಿಧಿಯಿಲ್ಲ ತತ್ವಗಳಿಗೆ. ಅರ್ಥಾತ್ ಅಷ್ಟೇ ಖುಷಿಯಿಂದ ಸೇವೆಗಾಗಿ ಸನ್ನದ್ಧವಾಗಿವೆ ತತ್ವಗಳೆಲ್ಲವೂ ಕೂಡ. ನೀನೀಗ ಮಾಡಬೇಕಾಗಿರುವುದು ಇಷ್ಟೇ, ಸದಾಕಾಲ ನೀನು ಈ ಪಾತ್ರದ ಗೋಜಲುಗಳಿಂದ ಹೊರಗಡೆ ಬಾ. ಅಲ್ಲಿ ಸುಖ ಇದೆಯೋ ಕಷ್ಟ ಇದೆಯೋ ಬೇಡ, ಅಲ್ಲಿ ರೋಗ ಇದೆಯೋ ಅನಾರೋಗ್ಯ ಇದೆಯೋ ಅದು ಬಿಟ್ಟು ಬಿಡು. ಅಲ್ಲಿ ಲಾಭ ನಷ್ಟ, ನಿಂದೆ, ಅಪಮಾನ, ಅವಮಾನ, ಸನ್ಮಾನ ಏನಾದರೂ ಇದ್ದುಕೊಳ್ಳಿ, ಪಾತ್ರ ಎಲ್ಲವನ್ನ ಸೈಡಿಗಿಡು. ಅಲ್ಲಿ ಸುಖ ಇದ್ದರೂ ಸೈಡಿಗೆ ಬಿಟ್ಟುಬಿಡು, ಖುಷಿ ಇದ್ದರೂ ಸೈಡಿಗೆ ಬಿಟ್ಟುಬಿಡು. ಹೆಂಗೆ ಒಂದು ದೇವಸ್ಥಾನದ ಮುಂದೆ ಒಂದು ಬೋರ್ಡ್ ಹಾಕಿದ್ರು, ನಿಮ್ಮ ಪಾದರಕ್ಷೆಗಳನ್ನು ಮತ್ತು ನಿಮ್ಮ ಪದವಿಗಳನ್ನು ಇಲ್ಲೇ ಬಿಟ್ಟು ಬನ್ನಿ ಅಂತ. ಇಲ್ಲಿ ದೇವಸ್ಥಾನದ ಹೊರಗಡೆ ನಿಮ್ಮ ಪಾದರಕ್ಷೆಗಳನ್ನು ಮತ್ತು ನಿಮ್ಮ ಪದವಿಗಳನ್ನು ಇಲ್ಲೇ ಬಿಟ್ಟು ಬನ್ನಿ. ನೋಡಿ ಎಷ್ಟು ಅರ್ಥ ಇದೆ ಇದರಲ್ಲಿ. ನೀವು ಬಂದಿರೋದು ದೇವರ ದರ್ಶನಕ್ಕೆ, ದೇವರಿಗೆ ತಲೆಬಾಗಿ ವಿನಮ್ರದಿಂದ ಬೇಡಿಕೊಳ್ಳೋದಕ್ಕೆ, ಪ್ರಾರ್ಥಿಸೋದಕ್ಕೆ ಬಂದಿದ್ದೀರಿ, ಆನಂದಿಸೋದಕ್ಕೆ ಬಂದಿದ್ದೀರಿ. ಇಲ್ಲಿ ನಿಮ್ಮ ತಲೆಯಲ್ಲಿ ನಾನು ಇಂಥ ಆಫೀಸರು, ಇಂಥ ಅಧಿಕಾರಿ, ಇಂಥದ್ದು ಅಂಥದ್ದು ಅಂತ ಅಂತಸ್ತು, ಶ್ರೀಮಂತ, ಇನ್ನೊಂದು ಮತ್ತೊಂದು ಅನ್ನುವ ಏನೆಲ್ಲ ಪದವಿಗಳನ್ನು ಇಟ್ಟುಕೊಂಡಿದ್ದೀರೋ ಅವು ಎಲ್ಲವನ್ನು ಪಾದರಕ್ಷ ಸಹಿತವಾಗಿ ಇಲ್ಲೇ ಬಿಟ್ಟು ಒಳಗಡೆ ಬಂದಾಗ ಮಾತ್ರ ಒಬ್ಬ ಭಕ್ತನಾಗ್ತೀರಿ. ಅದು ಭಕ್ತಿ ಮಾರ್ಗದಲ್ಲೇ. ಆದರೆ ಜ್ಞಾನ ಮಾರ್ಗದಲ್ಲಿ ಈ ಶಬ್ದಗಳನ್ನು ಬಳಸೋದಿಲ್ಲ. ಯಾಕಂದರೆ ನೀವ್ಯಾರು ಕನಿಷ್ಠ ಇಲ್ಲ, ನೀವು ಆತ್ಮರು, ಅಮೃತ ಪುತ್ರರೇ. ನಿಮಗೆ ಅಷ್ಟೊಂದು ಕೆಟ್ಟ ಶಬ್ದಗಳಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ತಲೆಯಿಂದ ಎಲ್ಲ ಪಾತ್ರವನ್ನು ಮರೆತು ನಾನೊಂದು ಆತ್ಮ ಅನ್ನುವ ಭಾವ, ಪರಮಾತ್ಮನ ಮಪ್ಪ ಅನ್ನುವ ಸ್ಮೃತಿ, ಪರಮಧಾಮನನ್ನ ಮನೆ, ಸ್ವಧರ್ಮ ಶಾಂತಿ ಅನ್ನುವ ಈ ಒಂದು ಸ್ಪಷ್ಟ ಅಥಾರಿಟಿಯಲ್ಲಿ ನೀವಿದ್ದು ಬಿಟ್ಟರೆ ಸಾಕು, ಇನ್ನೇನು ಮಾಡುವ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ಮಪ್ಪ ಅಂತ ಒಪ್ಕೊಂಡಿರ್ತಾರೋ ಆವಾಗ ಸೃಷ್ಟಿ ಎಲ್ಲವೂ ಕೂಡ ನಿಮ್ಮ ಅಧೀನದಲ್ಲಿ, ನೀವು ಅಧಿಕಾರದಲ್ಲಿ. ಯಾವಾಗ ಆತ್ಮ ಅಂತ ಮರೆತು ಶರೀರ ಅಂತ ಬರ್ತೀರಿ ಆವಾಗ ಪ್ರಕೃತಿ ಅಧಿಕಾರಿಯಾಗುತ್ತೆ, ನೀವು ಅಧೀನರಾಗ್ತೀರಿ. ಇಷ್ಟೇ ವ್ಯತ್ಯಾಸ. ನಾವು ಮಕ್ಕಳನ್ನು ಅಧಿಕಾರಿಗಳನ್ನಾಗಿ, ಪ್ರಕೃತಿ ಜೀತರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಆದರೆ ಸೀಕ್ರೆಟ್ ಇಷ್ಟೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್. ಈ ಶರೀರದ ಪಾತ್ರದ ಭ್ರಮೆಯಿಂದ ಕಂಪ್ಲೀಟಾಗಿ ಹೊರಗಡೆ ಬರಬೇಕು. ಆಗ ನೀವು ಆತ್ಮ ಅಂತ ತಿಳಿದಾಗ ಆತ್ಮದ ಜೊತೆಗೆ ಅಪ್ಪ, ನನ್ನಪ್ಪ, ಶಿವಪ್ಪ, ಪರಮಾತ್ಮ ನನ್ನಪ್ಪ, ಭಗವಂತ ಅಂತ ನನ್ನಪ್ಪ, ನಾನು ಕರೆದಿದ್ದೀನಿ ಇಲ್ಲಿ ತನಕ, ಆ ಒಡೆಯ ನನ್ನ ಆತ್ಮದ ತಂದೆ, ಆ ಒಂದು ಭಾವದಲ್ಲಿ ಅಪ್ಪಾಜಿ 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 ಡ್ಯಾಡಿ ಅಂತ ಕರಿತೀವಿ ನಾವು ಪ್ರೀತಿಯಿಂದ ಮನೆಯಲ್ಲಿ. ಲೌಕಿಕ ತಂದೆಗೆ ಅಪ್ಪಾಜಿ ಅನ್ನೋರು ಯಾರು, ಅಪ್ಪ ಅನ್ನೋರು ಯಾರು, ಡ್ಯಾಡಿ ಅನ್ನೋರು ಯಾರು. ಅದೇ ಥರ ಈಗ ನನ್ನ ಆತ್ಮ ಹೇಳ್ಬೇಕು ಅಪ್ಪಾಜಿ, ಡ್ಯಾಡಿ. ಅದೇ ಒಂದು ಯಾವ ರೀತಿ ನನ್ನ ಲೌಕಿಕ ತಂದೆಯ ರಕ್ತ ಸಂಬಂಧಿಯಾಗಿದ್ದರೆ ಎಷ್ಟು ಒಳಗಡೆಯಿಂದ ಆಂತರ್ಯದಿಂದ ನನ್ನಪ್ಪ ಅಂತ ಗಟ್ಟಿಯಾಗಿ ಒಪ್ಕೊಂಡಿರ್ತೀನಿ, ಕನಸಲ್ಲೂ ಕೂಡ ಅಪ್ಪ ಅಮ್ಮ ಅಂತ ನೆನಪು ಮಾಡುತ್ತೇನೆ. ಅದೇ ಥರ ನನ್ನ ಆತ್ಮವು ಕೂಡ ಈಗ ಅಪ್ಪ ಅಂದ ತಕ್ಷಣ ಪರಮಾತ್ಮನ ಸ್ವರೂಪ ನೆನಪಾಗಬೇಕು. ಅಪ್ಪ ಡ್ಯಾಡಿ ಅಂತಲೇ ನಾನು ಆತನನ್ನು ಸಂಬೋಧಿಸಬೇಕು. ಅದನ್ನೇ ಹಿಂದಿಯಲ್ಲಿ ಬಾಬಾ ಬಾಬಾ ಅಂತ ಕರೆದ್ರು. ಅವರಿಗೆ ಬಾಬಾ ಅಂದಾಗ ತೃಪ್ತಿ ಯಾಕಾಗತ್ತೆ ಅಂತಂದರೆ ಅವರಿಗೆ ಬಾಬಾ ಅನ್ನೋ ಶಬ್ದ ಹಿಂದಿಯಲ್ಲಿ ತಂದೆ ಅಂತ, ಅವ್ರ ತಂದೆಗೆ ಅವ್ರು ಬಾಬಾ ಅಂತಾರೆ. ಆದರೆ ನಾವು ಬಾಬಾ ಅಂದರೆ ಅಷ್ಟೊಂದು ನಮಗೆ ಕೇಳಿ ಕೇಳಿ ಅಭ್ಯಾಸ ಆಗಿರ್ಬೋದು ನಿಜ, ಆದರೆ ಒಳಗಡೆ ಸಂಬಂಧ ಬರೋದಿಲ್ಲ. ಅದೊಂದು ಜಪತ್ತರ ಆಗುತ್ತೆ ನಮಗೆ ಕನ್ನಡದವರಿಗೆ. ನಾವು ಅಪ್ಪ ಅಂದರೆ ನಮಗೆ ಬೇಗ ಆಗತ್ತೆ, ಅಪ್ಪಾಜಿ ಅಂದರೆ ನಮಗೆ ಬೇಗ ಆಗತ್ತೆ. ಅಂದರೆ ಅಪ್ಪ ನೀನೇ ನನ್ನ ಕಾಪಾಡಬೇಕು, ನನ್ನ ತಂದೆ, ನನ್ನ ಡ್ಯಾಡಿ, ನನ್ನ ಬಾಬಾ ಎಲ್ಲ ನೀನೇ ಅಂತ ಆತ್ಮ ಒಪ್ಪಿಕೊಂಡು ಪರಮಾತ್ಮನನ್ನು ಅಪ್ಪ ಅಂದರೆ ಈಗ ಲೌಕಿಕ ಅಪ್ಪ ನೆನಪು ಬರಬಾರ್ದು, ಶಿವಪ್ಪ ನೆನಪು ಬರಬೇಕು, ಜ್ಯೋತಿ ಸ್ವರೂಪ ನೆನಪು ಬರಬೇಕು. ನಾನು ಅಂದರೆ ನನಗೆ ಈ ಮುಖಮಂಡಲ ನೆನಪಾಗಬಾರ್ದು, ಈ ಲಿಂಗರಾಜ ಅನ್ನೋದು ನೆನಪಾಗಬಾರ್ದು, ಒಳಗಡೆ ಇರುವ ಆತ್ಮ ಜ್ಯೋತಿ ನಾನು ಅನ್ನೋದು ನೆನಪಾಗಬೇಕು. ನಾನೊಂದು ನಕ್ಷತ್ರ,
ನಾನೊಂದು ಅವಿನಾಶಿ ಪುಂಜ, ನಾನೊಂದು ಶಾಂತಿಯ ಪುಂಜ ಅಂತ ನನಗೆ ನೆನಪಾಗಬೇಕಲ್ಲ ಹೊರತಾಗಿ ಈ ಮುಖಮಂಡಲ ಅಲ್ಲ, ಈ ಹೆಸರು ಅಲ್ಲ, ಈ ಸಂಬಂಧ ಅಲ್ಲ, ಈ ದುಡ್ಡು, ಈ ದೌಲತ್ತು, ಇದು ಯಾವುದು ಅಲ್ಲ. ಮೇ ಆತ್ಮ, ಮೇ ಆತ್ಮ, ಮೇ ಆತ್ಮ, ಮೇ ಆತ್ಮ, ನಾನಾತ್ಮ, ನಾನಾತ್ಮ, ನಾನಾತ್ಮ. ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೇ, ಮೇ ಆತ್ಮ, ನಾನಾತ್ಮ ಅಂತ ತಿಳ್ಕೊಳ್ಳೋದ್ರಲ್ಲಿ. ಆದರೆ ಪರಮಾತ್ಮ ಅಂತ ಬಂದಾಗ ಎಲ್ಲದರಲ್ಲೂ ಪರಮಾತ್ಮ ಅಂತ ಇದೆ. ಆದರೆ ತಂದೆ ಅನ್ನೋದಕ್ಕೆ ನಾವೇನು ಲೌಕಿಕದಲ್ಲಿ ಸಂಬಂಧ ಕಟ್ಕೊಂಡಿದ್ದೀವಿ, ಆ ಸಂಬಂಧ ಬೇರೆ ಬೇರೆ ಆಗ್ಬಿಡುತ್ತೆ. ಒಂದು ಕಡೆ ಫಾದರ್ ಆಗುತ್ತೆ, ಒಂದು ಕಡೆ ಬಾಬಾ ಆಗುತ್ತೆ, ಒಂದು ಕಡೆ ಅಪ್ಪ ಆಗುತ್ತೆ. ಹಾಗಾಗಿ ಆ ಹೆಸರುಗಳಲ್ಲಿ ವ್ಯತ್ಯಾಸ ಇದೆ, ಆದರೆ ಸಂಬಂಧ ಒಂದೇ ಆಗಿರೋದ್ರಿಂದ ನಾವು ಸಂಬಂಧ ಗಟ್ಟಿಯಾಗಬೇಕು. ಯಾವುದಾದ್ರೂ ಸರಿ, ನಿಮಗೆ ಬಾಬಾ ಅಂದಾಗಲೇ ಅಪ್ಪ ಅಂತ ಅನಿಸುತ್ತೆ ಅಂದರೆ ಅದನ್ನೇ ಕರೀರಿ. ಇಲ್ಲ ನಮಗೆ ಬಾಬಾ ಅಂದ್ರೆ ಅದು ಅಷ್ಟು ರುಚಿಸೋದಿಲ್ಲ ಅಂದರೆ ಶಿವಪ್ಪ ಅಂತ ಕರೀರಿ, ಅಪ್ಪ ಅಂತ ಕರೀರಿ, ಅಪ್ಪಾಜಿ ಅಂತ ಕರೀರಿ, ಡ್ಯಾಡಿ ಅಂತ ಕರೀರಿ, ನೋ ಪ್ರಾಬ್ಲಮ್. ನೀವು ಡ್ಯಾಡಿ ಅನ್ನೋದು ಬೇಕು, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಅಪ್ಪ ಅಂತೀರಿ ಅನ್ನೋದಲ್ಲ, ಬಾಬಾ ಅಂತೀರಿ ಅನ್ನೋದಲ್ಲ. ಆದರೆ ಎಷ್ಟು ಒಳಗಡೆ ತಂದೆ ಅನ್ನುವ ಅಥಾರಿಟಿಯಿಂದ ನೆನಪು ಮಾಡ್ತಾ ಇದ್ದೀರಿ, ನಿಮ್ಮನ್ನು ಎಷ್ಟು ಪರಮಾತ್ಮನ ಮಗು ಅಂತ ಒಪ್ಕೊಂಡಿದ್ದೀರಿ ಅನ್ನೋದು ಆ ಧ್ವನಿ, ಆ ಶಬ್ದದಲ್ಲಿ ನಿಮಗೆ ಅನ್ನಿಸ್ತಾ ಇರಬೇಕು. ಅದು ಯಾವುದಾದ್ರೂ ಸರಿ, ನೀವು ಬಾಬಾ ಅಂತ ಕರಿತಿರೋ, ಅಪ್ಪ ಅಂತ ಕರಿತಿರೋ, ಡ್ಯಾಡಿ ಅಂತ ಕರಿತಿರೋ ಕರೀರಿ. ಆದರೆ ಈ ಸಂಬಂಧದಲ್ಲಿ ಇದ್ದರೆ ನೀವು ಜ್ಞಾನಿಗಳು. ಭಕ್ತರು ಇದನ್ನು ಒಪ್ಪೋದಿಲ್ಲ. ಭಗವಂತ ನಮ್ಮಪ್ಪ ಅಂತ ನಾನು ಒಪ್ಪೋದಿಲ್ಲ, ನೀವು ಭಾಳ ಭಗವಂತನನ್ನು ಸಣ್ಣವರು ಮಾಡ್ತಾ ಇದ್ದೀರಿ ಅಂತ ವಾದ ಮಾಡ್ತಾರೆ ಕೆಲವರೆಲ್ಲರ ಜೊತೆ. ಈ ಬಾಬಾ ಅನ್ನೋ ಶಬ್ದ ತೆಗೆದಾಕ್ಬಿಡ್ರಿ, ನೀವು ಬಾಬಾ ಅನ್ನೋ ಶಬ್ದನೇ ಬಳಸಬೇಡಿ. ನೀವು ನಮಗೆ ಅಲರ್ಜಿ ಅನ್ನೋ ಥರದಲ್ಲೇ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಹಿಂದಿ ಮೇಲೆ ಕೋಪನೋ, ಅಥವಾ ಹಿಂದೆ ಶಬ್ದಗಳ ಮೇಲೆ ಕೋಪನೋ, ಅಥವಾ ಈ ತಂದೆ ಅಂತ ಒಪ್ಕೊಳ್ಳೋಕೆ ಅವ್ರಿಗೆ ಆಗ್ತಾನೆ ಇಲ್ಲವೇನೋ ಗೊತ್ತಿಲ್ಲ. ಕೆಲವರು ಭಕ್ತರು ಆ ರೀತಿ ಇದ್ದಾರೆ. ಶಿವ ಅಂತಂದರೆ ಬೇರೆ, ನಾವು ಸುಮ್ಮನೆ ಸಾಮಾನ್ಯ, ನಾವು ಸುಮ್ಮನೆ ಕೆಲಸಕ್ಕೆ ಬರದೇ ಇರೋರು, ನಾವೊಂದು ಅಣು ತೃಣದಷ್ಟು ಮಾತ್ರ, ಭಗವಂತ ಎಲ್ಲಿ ಸಾಗರ, ನಾವೆಲ್ಲಿ ಒಂದು ಹನಿ. ಈ ರೀತಿಯಾಗಿ ನಮ್ಮನ್ನು ನಾವು ಕನಿಷ್ಠ ಅಂದ್ಕೊಂಡು ಭಗವಂತನನ್ನು ಶ್ರೇಷ್ಠ ಮಾಡಿಕೊಂಡು ಭಾವನಾತ್ಮಕವಾಗಿ ಭಗವಂತ ಅಂದರೆ ಅದು ಬೇರೆ ಬೇರೆ ತಿಳ್ಕೊಂಡಿದ್ವಿ. ಅದು ಭಕ್ತಿ ಮಾರ್ಗ, ಅದು ಸರಿನೇ ಆ ಸಮಯಕ್ಕೆ. ಆದರೆ ಈಗ ಜ್ಞಾನ ಮಾರ್ಗದಲ್ಲಿ ಇದ್ದೀವಿ. ಎಲ್ಲವೂ ಸ್ಪಷ್ಟವಾಗಿದೆ. ಆತ್ಮ ಅಂದರೆ ಏನು, ಆತ್ಮದ ಸ್ವರೂಪ ಏನು, ಆತ್ಮದ ಗುಣಗಳೇನು, ಆತ್ಮದ ಸ್ವಧರ್ಮ ಏನು, ಆತ್ಮದ ಅಸ್ತಿತ್ವ ಏನು, ಆತ್ಮದ ತಂದೆ ಯಾರು, ಆತ್ಮದ ಮನೆ ಯಾವುದು, ಏನಕ್ಕಾಗಿ ಆತ್ಮ ಇಲ್ಲಿಗೆ ಬಂದಿದೆ, ಯಾವ ರೂಪದಲ್ಲಿ ಆತ್ಮ ಬಂದಿದೆ, ಎಲ್ಲವೂ ಕೂಡ ಸುಸ್ಪಷ್ಟವಾಗಿ ನಮಗೆ ಒಂದು ಚೂರು ಸಂಶಯ, ಡೌಟ್ ಇಲ್ಲದೇ ಅಷ್ಟು ಕ್ಲಾರಿಟಿಯನ್ನು ಪರಮಾತ್ಮ ಕೊಟ್ಟದಕ್ಕೇ ನಾವು ಜ್ಞಾನಿಯಾಗಿದ್ದೀವಿ, ಅವರು ಭಕ್ತರಾಗಿದ್ದಾರೆ. ಯಾವಾಗ ಆತ್ಮದ ಈ ಸ್ಪಷ್ಟ ಕ್ಲಾರಿಟಿ ನನಗೆ ಸಿಕ್ಕಿದೆಯೋ, ಇದಾದ ಮೇಲೆ ಪರಮಾತ್ಮ ಅಂದರೆ ಯಾರು, ಪರಮಾತ್ಮನ ಸ್ವರೂಪ ಎಂಥದ್ದು, ಪರಮಾತ್ಮನ ಧಾಮ ಯಾವುದು, ಪರಮಾತ್ಮನ ಕರ್ತವ್ಯ ಏನು, ಯಾವಾಗ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬರ್ತಾರೆ, ಬಂದಾಗ ಏನು ಮಾಡ್ತಾರೆ, ಇದೆಲ್ಲವೂ ಕೂಡ ಸುಸ್ಪಷ್ಟವಾಗಿ ಪರಮಾತ್ಮನ ಬಗ್ಗೆ ನಮಗೆ ಕ್ಲಾರಿಟಿ ಇರೋದಕ್ಕೇ ನಾವು ಜ್ಞಾನಿಗಳು, ಅವರು ಭಕ್ತರು. ಮುಕ್ತಿಧಾಮ ಎಲ್ಲೋ ಇದೆ, ಜನನ ಮರಣಗಳಿಂದ ಬಿಡಿಸ್ಕೊಂಡು ನಾವು ಅಲ್ಲೋ ಕೂತ್ಕೊಂಡ್ಬಿಡದೆ ದೊಡ್ಡ ಸಾಧನೆ ಅನ್ಕೊಂಡಿರೋದು ಭಕ್ತಿ ಮಾರ್ಗ. ಅಲ್ಲಿ ಕೂಡೋದಕ್ಕೆ ಇಲ್ಲಿಂದ ಎದುರುಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳೋದಲ್ಲ ಸಾಧನೆ. ನನ್ನ ಆತ್ಮ ಅಂತ ತಿಳ್ಕೊಂಡು ಪಾತ್ರ ಮಾಡಲಿಕ್ಕೆ ನನ್ನ ಜನ್ಮಸಿದ್ಧ ಅಧಿಕಾರ ಇದೆ. ನನ್ನ ಪಾತ್ರವನ್ನು ನಾನಲ್ಲದೆ ಮತ್ತಾರು ಮಾಡೋದಿಲ್ಲ, ಇದು ಸೃಷ್ಟಿಯ ನಿಯಮ ಇದೆ. ಇದಕ್ಕೆ ಹಂಚಿಕೊಂಡು ಓಡುವಂತ ಹೇಳಿ ನಾನಲ್ಲ, ನಾನು ಜೀವನ್ಮುಕ್ತಿ, ಮತ್ತೆ ಬರ್ತೇನೆ, ಇದನ್ನೂ ಅನುಭವಿಸ್ತೇನೆ, ಮತ್ತೆ ಪಾತ್ರದಲ್ಲಿ ಬಂದು ಅದು ಏನೇ ಪಾತ್ರ ಇದ್ದರೂ ನಾನು ಮಾಡ್ತೇನೆ ಅಂತ ಧೈರ್ಯದಿಂದ ಅದಕ್ಕೆ ಅಗ್ರಿಮೆಂಟಿಗೆ ಸೈನ್ ಮಾಡಿರೋದೇ ಜ್ಞಾನ ಮಾರ್ಗ. ನಮಗೆ ಬೇಡವೇ ಬೇಡ ಅಂತ ಹಂಚಿಕೊಂಡು ಓಡೋಗ್ತೀವಿ, ಮುಕ್ತಿಯಲ್ಲಿ ಇದ್ದು ಬಿಡ್ತೀವಿ ಅನ್ನೋದೇ ಭಕ್ತಿ ಮಾರ್ಗ. ಈ ಕ್ಲಾರಿಟಿ ಗೊತ್ತಿಲ್ಲ, ಹಾಗಾಗಿ ಅವ್ರ ಹತ್ರ ವಾದ ಮಾಡೋ ಅವಶ್ಯಕತೆ ಇಲ್ಲ. ನಮಗೂ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ತಿಳ್ಕೊಂಡ್ರೆ ಸಾಕು. ಇದನ್ನು ಅವರೆಲ್ಲರೂ ಒಪ್ಕೊಳ್ಬೇಕು, ಅವರಿಗೆಲ್ಲ ಹೇಳಬೇಕು ಅನ್ನುವಂಥದ್ದು ಅಲ್ಲ, ಮತ್ತು ಅವರನ್ನು ಟೀಸ್ ಮಾಡಿ ಅಥವಾ ಅವರು ಕನಿಷ್ಠ ಅಂತ ಹೇಳ್ಕೊಳ್ಳೋದು ಅಲ್ಲ. ಭಕ್ತಿಗೆ ಅದರದ್ದೇ ಆದಂಥ ವ್ಯಾಲ್ಯೂ, ಅದರದ್ದೇ ಆದಂಥ ಒಂದು ಸ್ಥಾನಮಾನಗಳು ಇದ್ದೇ ಇದೆ. ಆದರೆ ನಾವು ಜ್ಞಾನಿಗಳು ಯಾಕೆ ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ? ಭಕ್ತಿಗೂ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ? ಪರಮಾತ್ಮ ಕೊಡುವ ಜ್ಞಾನಕ್ಕೂ ಧರ್ಮಾತ್ಮರು ಕೊಡುವ ಜ್ಞಾನಕ್ಕೂ ವ್ಯತ್ಯಾಸ ಎಲ್ಲಿದೆ ಅನ್ನೋದು ಸುಸ್ಪಷ್ಟ ನನಗಾದರೆ ನಾನು ಒಪ್ಕೊಳ್ತೇನೆ. ಬೇರೆಯವ್ರನ್ನ ಒಪ್ಸೋದು ದೂರದ ಮಾತು, ಆದರೆ ನಾನು ಒಪ್ಕೊಳ್ಬೇಕಲ್ಲ, ಅದಕ್ಕೆ ಈ ಕ್ಲಾರಿಟಿ ನಮಗಿರಲಿ ಅಂತ ನಾನು ಹೇಳ್ತಾ ಇರೋದು.
ಅದಕ್ಕೆ ಈಗ ನಾವು ಅಪ್ಪ ಅಂತೀರೋ, ಬಾಬಾ ಅಂತೀರೋ, ಡ್ಯಾಡಿ ಅಂತೀರೋ ಅನ್ನಿ. ಆದರೆ ನೀವು ಅಪ್ಪ ಅಂದಾಗಲೂ, ಬಾಬಾ ಅಂದಾಗಲೂ, ಡ್ಯಾಡಿ ಅಂದಾಗಲೂ ಈ ಮುಖ ಕಾಣಿಸ್ಬಾರ್ದು, ಈ ಡ್ಯಾಡಿ ಕಾಣಿಸ್ಬಾರ್ದು. ಒಳಗಡೆ ಇರುವ ಆತ್ಮ ಸ್ಮೃತಿ ಬರಬೇಕು, ಪರಮಾತ್ಮನ ಆ ಒಂದು ಪ್ರಚಂಡ ಸ್ವರೂಪ ಕಾಣಿಸಬೇಕು, ಪರಮ ಪವಿತ್ರ ಪರಂಜ್ಯೋತಿ ಸ್ವರೂಪ ಕಾಣಿಸಬೇಕು, ಪರಮಾತ್ಮನ ಶಾಂತಿಯ ಕುಂಡ ಕಾಣಿಸಬೇಕು, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಶಕ್ತಿ, ಪರಮಾತ್ಮನ ಕೃಪಾ, ಪರಮಾತ್ಮನ ದಯ ಒಟ್ಟಿಗೆ ನನ್ನ ಮೇಲೆ ಹರಿದು ಬರ್ತಾ ಇರುವಂಗಾಗಬೇಕು. ಒಂದು ಶಬ್ದದಲ್ಲಿ ಅಮ್ಮ ಅಂದ ತಕ್ಷಣವೇ ಲೌಕಿಕದ ತಾಯಿಯ ಮುಖ ಮಂಡಲ ಎಲ್ಲ ಪ್ರೀತಿ, ಕರುಣೆ, ವಾತ್ಸಲ್ಯ ಹೆಂಗೆ ಹರಿದು ಬರ್ತಾ ಇತ್ತು, ಹಾಗೆ ಈಗ ಬಾಬಾ ಅಂದರೆ ಸಾಕು, ಅಪ್ಪಾಜಿ ಅಂದರೆ ಸಾಕು, ಡ್ಯಾಡಿ ಅಂದರೆ ಸಾಕು, ನನ್ನ ಆತ್ಮಕ್ಕೆ ಪರಮಾತ್ಮನಿಂದ ಎಲ್ಲ ದಯೆ, ಕೃಪೆ ಹರಿದು ಬರ್ತಾ ಇದೆ ಅನ್ನುವಂಥ ಅನುಭೂತಿ ನಮಗೆ ಆಗಬೇಕು. ಆಗ ಮಾತ್ರ ನಾವು ಪವಿತ್ರ ಸಂಬಂಧದಲ್ಲಿ ಇದ್ದು ಪವಿತ್ರ ಅನುಭೂತಿಯನ್ನು ಮಾಡ್ತಾ ಇದ್ದಾಗ ಸೇವೆನೂ ಆಗುತ್ತೆ, ಅಲ್ಲಿ ನೆನಪೂ ಇರುತ್ತೆ. ನೆನಪಿಲ್ಲದ ಸೇವೆ ಅದು ಸೇವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಸೇವೆ ಇಲ್ಲದ ನೆನಪು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ಅನ್ನುವ ಸಂಬಂಧದಲ್ಲಿ ಬಂದಿದ್ದೀರಿ ಅಂದರೆ ಅಲ್ಲಿ ಸ್ವಧರ್ಮದಲ್ಲಿ ಇರ್ತೀರಿ. ಎಲ್ಲಿ ಸ್ವಧರ್ಮ ಶಾಂತಿಯಲ್ಲಿ ಇದ್ದೀರಿ ಅಂದರೆ ನಿಮ್ಮಿಂದ ಜಗತ್ತಿಗೆ ಆಲ್ರೆಡಿ ಸೇವೆ ನಡೀತಾ ಇದೆ. ನೀವು ಮಾಡಬೇಕಾಗಿರೋದೇನೂ ಇಲ್ಲ, ನೀವು ಸ್ವಸ್ಥಿತಿಯಲ್ಲಿ ಸ್ವಧರ್ಮದಲ್ಲಿ ಸ್ಥಿತರಾದರೆ ಸಾಕು, ಜಗತ್ತಿಗೆ ಮಹದೋಪಕಾರ ತಾನಾಗಿಯೇ ಆಗೋಗುತ್ತೆ. ಎಲ್ಲಿ ನೆನಪಿದೆಯೋ ಅಲ್ಲಿ ಸೇವೆ ಇದ್ದೇ ಇದೆ. ಇದು ಒಂದು ನಾಣ್ಯದ ಎರಡು ಮುಖಗಳಂತೆ. ನೀವು ಬರೀ ನೆನಪು ಮಾಡಿ ಸಾಕು, ಸೇವೆ ತಾನಾಗಿ ಆಗತ್ತೆ. ಸೇವೆನೇ ಮಾಡಬೇಕು ಅಂತ ಹೋದವರು ನೆನಪು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ನೆನಪು ಮಾಡಬೇಕು ಅಂತ ಹೋದರೆ ಸೇವೆ ತಾನಾಗಿ ಆಗತ್ತೆ. ಈ ಸತ್ಯ ಬಹಳಷ್ಟು ಆತ್ಮರಿಗೆ ಗೊತ್ತಿಲ್ಲದೆ ಇರೋದರಿಂದ ಸೇವೆ 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 ಅಂತ ಕ್ರಮಣದಲ್ಲಿ ಮುಳುಗಿರ್ತಾರೆ, ಶಬ್ದದಲ್ಲಿ ಮುಳುಗಿರ್ತಾರೆ, ಸಂಕಲ್ಪದಲ್ಲಿ ಮುಳುಗಿರ್ತಾರೆ. ಅದರ ಜೊತೆಗೆ ಪ್ರದರ್ಶನ, ವ್ಯರ್ಥ ಎಲ್ಲವೂ ಮಿಕ್ಸ್ ಆಗ್ತಾ ಹೋಗುತ್ತೆ. ಕಾರಣ ನೆನಪಿಲ್ಲದ ಸೇವೆಗಾಗಿ ಪಡೆದಾಡಿದ್ರೆ. ಎಲ್ಲಿ ಆತ್ಮ ಅಂತ ನೆನಪಿದ್ದು ಪರಮಾತ್ಮ ತಂದೆಯ ಸಂಬಂಧದ ನೆನಪು ಇರುತ್ತೋ, ಪರಮಧಾಮ ಪರಮ ಶಾಂತಿಯ ಸ್ವಧರ್ಮದ ನೆನಪು ಇರುತ್ತೋ, ಆಗ ಅಲ್ಲಿ ನಡೆಯೋದೆಲ್ಲವೂ ಕೂಡ ಕಲ್ಯಾಣ, ಶುಭ, ಸಮರ್ಥವಾಗಿರುತ್ತೆ. ಅಲ್ಲಿ ವ್ಯರ್ಥಕ್ಕೆ, ಪರಚಿಂತನೆಗೆ, ಪರ ನಿಂದೆಗೆ ಅವಕಾಶವಿರೋದಿಲ್ಲ. ಅವರು ಸದಾಕಾಲ ಯಾರು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ಬಾಬಾ ಅಂತಾಗಲಿ, ಡ್ಯಾಡಿ ಅಂತಾಗಲಿ, ಅಪ್ಪಾಜಿ ಅಂತಾಗಲಿ, ಶಿವಪ್ಪ ಅಂತಾಗಲಿ, ನನ್ನೊಡೆಯ ಅಂತಾಗಲಿ, ಆತ್ಮದ ತಂದೆ ಅಂತಾಗಲಿ, ನೀವು ಹೆಂಗೆ ನೆನಪು ಮಾಡಿದರೂ ಕೂಡ ಆ ಒಂದು ಪ್ರೀತಿ, ಆ ಒಂದು ಅನುಬಂಧ ಎಷ್ಟು ಅಲೌಕಿಕವಾಗಿರುತ್ತೆ, ಅತೀಂದ್ರಿಯ ಸುಖ ಆಗಿರುತ್ತೆ ಅಂದರೆ ಅದು ಹೇಳತಿರೋದು. ಲೌಕಿಕ ತಂದೆ ಮಗನ ಸಂಬಂಧವೇ ಅಷ್ಟು ಪವಿತ್ರ, ಲೌಕಿಕ ತಾಯಿ ಮಗನ ಸಂಬಂಧವೇ ಅಷ್ಟು ಸುಂದರವಾದ ಸುಖವನ್ನು ಕೊಡುತ್ತೆ ಅಂದರೆ ಇನ್ನು ಅವಿನಾಶಿ ಅನಾದಿ ಅಮೃತ ಪುತ್ರ ಸಚ್ಚಿದಾನಂದ ಸ್ವರೂಪ ಆತ್ಮ ಪರಮಾತ್ಮರ ಮಿಲನ, ಪರಮಾತ್ಮನ ಸಂಬಂಧದ ನೆನಪು ಅದು ಇನ್ನೆಂಥ ಅತೀಂದ್ರಿಯ ಸುಖವನ್ನು ಕೊಡಲಿಕ್ಕಿಲ್ಲ. ಅಂಥ ಅತೀಂದ್ರಿಯ ಸುಖದಿಂದ ಸಂತೃಪ್ತವಾದ ಆತ್ಮ ಕಟುವಾದ ಮಾತನ್ನಾಡಲಿಕ್ಕೆ ಸಾಧ್ಯ ಇದೆಯೇ? ಕಣ್ಣಿನಿಂದ ತಪ್ಪು ಮಾಡಲಿಕ್ಕೆ ಸಾಧ್ಯ ಇದೆಯೇ? ಕಿವಿಯಿಂದ ತಪ್ಪು ಕೇಳಲಿಕ್ಕೆ ಸಾಧ್ಯ ಇದೆಯೇ? ಸಂಕಲ್ಪದಿಂದ ತಪ್ಪು ಆಲೋಚಿಸಲಿಕ್ಕೆ ಸಾಧ್ಯ ಇದೆಯೇ? ತಪ್ಪು ಕರ್ಮಗಳು, ತಪ್ಪು ಆಲೋಚನೆಗಳು ನಡೆಯೋದಿಲ್ಲ. ಎಲ್ಲಿ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಸ್ವಧರ್ಮದ ಅನುಭೂತಿ ಇದೆಯೋ ಅಲ್ಲಿ ತಪ್ಪಿಗೆ ಅವಕಾಶವಿಲ್ಲ, ವ್ಯರ್ಥಕ್ಕೆ ಅವಕಾಶವಿಲ್ಲ. ಅಲ್ಲಿ ಸಮರ್ಥವೇ ಇರುತ್ತೆ, ಸಂತೃಪ್ತಿಯೇ ಇರುತ್ತೆ, ಸಮಾಧಾನವೇ ಇರುತ್ತೆ, ಸರ್ವರ ಕಲ್ಯಾಣವೇ ಸಮಾವೇಶವಾಗಿರುತ್ತಲ್ಲ ಹೊರತಾಗಿ ಯಾವುದು ಅಕಲ್ಯಾಣ ಅಲ್ಲಿ ಜರುಗೋದಿಲ್ಲ. ಹಾಗಾಗಿ ನಾವು ನೆನಪು ಮಾಡೋದ್ರ ಕಡೆಗೆ ಬಹಳ ಗಮನ ಕೊಡಬೇಕು ಅನ್ನೋದೇ ಇವತ್ತಿನ ವರದಾನವಾಗಿದೆ. ಜೊತೆಗೆ ಇವತ್ತು ಮುರಳಿಯ ಮುಖ್ಯ ಸಾರದಲ್ಲಿ ಬಾಬಾರವರು ಇದನ್ನೇ ಹೇಳ್ತಾರೆ, ಮಕ್ಕಳು ಎಲ್ಲರಿಗೂ ಈ ಒಂದು ವಿಚಾರವನ್ನು ತಿಳಿಸ್ಬೇಕು. ನೀವು ಯಾವುದು ರಾಜಸ್ಥಾನದ ಮೌಂಟ್ ಅಬು ಇದೆ, ಮಧುಬನ ಇದೆ, ಪರಮಾತ್ಮನ ದಿವ್ಯ ಅವತರಣೆಯ ಸ್ಥಾನವಿದೆ, ಕರ್ಮಕ್ಷೇತ್ರವಿದೆ, ಪರಮಾತ್ಮನ ಕರ್ಮಕ್ಷೇತ್ರ. ಜಗತ್ತಿನಲ್ಲಿ ತೀರ್ಥಸ್ಥಾನಗಳು ಎಲ್ಲೆಲ್ಲೋ ಹೋಗಿ ಮುಳುಗಿದರೆ, ದರ್ಶನ ಮಾಡಿದರೆ ಪಾಪ ಎಲ್ಲ ಭಸ್ಮ ಆಗ್ತವೆ ಅಂತ ಹೇಳ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಜನಗಳು ಹೋಗಿ ಕಷ್ಟ ಬಾಧೆ ಬೀಳ್ತಾ ಇದ್ದಾರೆ.
ಆ ಎಲ್ಲ ಭಕ್ತರಿಗೂ ತಿಳಿಸಿ ನಿಜವಾದ ತೀರ್ಥಸ್ಥಾನ, ಎಲ್ಲ ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡಿಕೊಂಡು ಸತ್ಯದಲ್ಲಿ ಬರುವ ತೀರ್ಥಸ್ಥಾನ, ಶಾಂತಿ ಮುಕ್ತಿ ಜೀವನ್ಮುಕ್ತಿಯನ್ನು ನೀಡುವ ತೀರ್ಥಸ್ಥಾನ, ಅತಿ ದೊಡ್ಡ ತೀರ್ಥಸ್ಥಾನ ಮಧುಬನವಾಗಿದೆ ಅಂತ ಹೇಳಿ ಈ ಸತ್ಯ ಗೊತ್ತಾದರೆ ಸಾಕು. ಸ್ವಯಂ ಪರಮಾತ್ಮ ನಿಮ್ಮ ಆತ್ಮದ ಒಡೆಯ ಬಂದಿದ್ದಾನೆ ಅಂತ ಗೊತ್ತಾದರೆ ಸಾಕು. ಎಲ್ಲ ಧರ್ಮದ ದೇವರು ಇಲ್ಲಿ ಬಂದಿದ್ದಾನೆ ಅಂತ ಹೇಳಿದರೆ ಸಾಕು. ಅಲ್ಲಿ ನಿಲ್ಲೋದಕ್ಕೂ ಜಾಗ ಸಿಗೋದಿಲ್ಲ, ಅಷ್ಟು ಕ್ಯೂ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಸಾಧ್ಯ ಆಗುತ್ತಷ್ಟು ವಿಫುಲವಾಗಿ ಎಲ್ಲರಿಗೂ ತಿಳಿಸ್ತಾ ಹೋಗೋಣ. ಎಲ್ಲರಿಗೂ ಕೂಡ ಪರಮಾತ್ಮನ ಪರಿಚಯವನ್ನು ಕೊಡ್ತಾ ಸಾಗೋಣ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಅನುಭವ ಮಾಡಿ ಆ ತಂದೆಯನ್ನು, ಆ ಒಡೆಯನನ್ನು, ಆ ಬಾಬಾನನ್ನು ಯಾರು ಬೇಕಾದರೂ ಪ್ರೀತಿಸಲಿ, ಯಾರು ಬೇಕಾದರೂ ಇಷ್ಟಪಡಲಿ, ಯಾರು ಬೇಕಾದರೂ ನೆನಪು ಮಾಡಿ ಶಾಂತಿಯನ್ನು ಅನುಭವಿಸಲಿ. ಆ ಒಂದು ವಿಶಾಲ ಹೃದಯದಿಂದ ನಾವು ಎಲ್ಲರನ್ನು ಒಪ್ಪಿಕೊಂಡು ಎಲ್ಲರಿಗೂ ತಿಳಿಸ್ತಾ ಹೋಗೋಣ. ಆದರೆ ತಿಳಿಸುವ ಭರದಲ್ಲಿ, ಸೇವೆಯ ಭರದಲ್ಲಿ ನಾನಾ ಅನುಭೂತಿಯಿಂದ ವಂಚಿತನಾಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಇಲ್ಲದ ಹೊರತು ಅದು ಸೇವೆ ಆಗೋದಿಲ್ಲ, ಇಲ್ಲದ ಹೊರತು ಅದು ಯೋಗವೂ ಆಗೋದಿಲ್ಲ. ನಾವೆಷ್ಟೇ ಜ್ಞಾನ, ಯೋಗ, ಧಾರಣ, ಸೇವೆ ಅಂತ ಬಡದಾಡ್ತಾ ಇದ್ದರೂ ಕೂಡ, ದಿನನಿತ್ಯ ನಾವು ಸೇವೆಯಲ್ಲಿ ಇದ್ದೀವಿ ಅಂತ ನಾವು ಅಂದ್ಕೊಂಡ್ರೂ ಕೂಡ ಯಥಾರ್ಥವಾದ ನೆನಪು, ಯಥಾರ್ಥವಾದ ಸಂಬಂಧವಾಗಿದೆ. ನನ್ನ ಆತ್ಮ ನನ್ನ ತಂದೆ, ನನ್ನ ಆತ್ಮದ ಒಡೆಯ ಪರಮಾತ್ಮ ಅನ್ನುವ ಸಂಬಂಧ ಇಲ್ಲದ ನೆನಪು ಅದು ಭಕ್ತಿ ಮಾರ್ಗದ ಜಪವಾಗಿ ಬಿಡುತ್ತೆ. ಅದಕ್ಕೆ ಬಿ ಕೇರ್ಫುಲ್. ನೀವು ಮಾಡುವ ಯೋಗ ರಿಯಲ್ ಯೋಗ ಇದೆಯಾ? ನೀವು ಮಾಡುವಂಥ ಸ್ಮೃತಿ ಸರಿಯಾಗಿದೆಯಾ? ನಿಮ್ಮ ಯೋಗ ಸತ್ಯ ಯೋಗ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು. ಅಂದರೆ ನೀವು ಮೊದಲು ಆತ್ಮದ ಸ್ವರೂಪದಲ್ಲಿರಬೇಕು. ನಿಮಗೆ ಈ ಮುಖ ಮರೆತೋಗಿರಬೇಕು, ಈ ಹೆಸರು ಮರೆತೋಗಿರಬೇಕು. ಒಳಗಡೆ ಇರುವ ಆತ್ಮ ಮಾತ್ರ ನಿಮಗೆ ಫಸ್ಟ್ ಕಾಣಿಸ್ಬೇಕು. ನೀವು ಯಾವಾಗಲೇ ಯೋಗ ಮಾಡ್ತೀರಿ ಅಂದರೆ ಡೈರೆಕ್ಟಾಗಿ ಪರಮಾತ್ಮನ ಹತ್ರ ಓಡೋದು ಯೋಗ ಅಲ್ಲ. ಮೊದಲು ಎಲ್ಲಿಯ ತನಕ ನಿಮ್ಮ ಆತ್ಮಕ್ಕೇನೆ ಅನಿಸೋದಿಲ್ವೋ ನನ್ನ ಆತ್ಮದ ಸ್ವರೂಪದಲ್ಲಿ ಬಂದಿದ್ದೀನಿ ಅಂತ, ಅಲ್ಲಿಯ ತನಕ ಪರಮಾತ್ಮನ ನೆನಪಿಗೆ ಯಾವುದು ಅರ್ಥ ಇರೋದಿಲ್ಲ ಜ್ಞಾನ ಮಾರ್ಗದಲ್ಲಿ. ಅದಕ್ಕೆ ಅಪನೇಕೋ ಆತ್ಮ ಸಮಜ ಮುಜ ಬಾಪ್ಕೋ ಯಾದ ಕರೋ ಮನ್ ಮನಾಭವ್ ಅಂದರೆ ಇದೆ. ಮೊದಲು ನಿನ್ನನ್ನು ನೀನು ಆತ್ಮದ ಸ್ವರೂಪದಲ್ಲಿ ತಂದುಕೋ. ನಿನ್ನ ಪಾತ್ರದ ಸ್ವರೂಪದಿಂದ ಆತ್ಮದ ಸ್ವರೂಪಕ್ಕೆ ಬಾ. ಪಾತ್ರದ ಸ್ವಭಾವದಿಂದ ಆತ್ಮದ ಸ್ವಭಾವಕ್ಕೆ ಬಾ. ಪಾತ್ರದ ಮಾನ ಸನ್ಮಾನಗಳಿಂದ ಬಿಟ್ಟು ಆತ್ಮದ ಸ್ವಮಾನದಲ್ಲಿ ಬಾ. ಪಾತ್ರದ ಧರ್ಮವನ್ನು ಬಿಟ್ಟು ಆತ್ಮದ ಧರ್ಮದಲ್ಲಿ ಬಾ. ಆಗ ನಿನ್ನ ಯೋಗ ಸತ್ಯ ಯೋಗ ಆಗತ್ತೆ. ನಿನ್ನ ಆತ್ಮದ ಜ್ಯೋತಿ ಸ್ವರೂಪ ನಿನಗೆ ಸ್ಪಷ್ಟ ಆಗದ ಹೊರತು, ನಿನ್ನ ಶಾಂತಿಯ ಸ್ವಧರ್ಮದ ಪ್ರಕಂಪನ ನಿನಗೆ ಅನುಭವ ಆಗದ ಹೊರತು ನಿನ್ನ ಪರಮಾತ್ಮನ ನಪ್ಪ ಅನ್ನುವ ಸಂಬಂಧವನ್ನು ಸೃಷ್ಟಿಸೋಕೆ ಸಾಧ್ಯನೇ ಇಲ್ಲ. ಅದು ಭಕ್ತಿ ಮಾರ್ಗದ ಜಪ ಆಗುತ್ತೆ, ಅದು ಸತ್ಯ ಯೋಗ ಆಗೋದಿಲ್ಲ, ರಾಜಯೋಗ ಆಗೋದಿಲ್ಲ. ಹಾಗಾಗಿ ಈ ರಾಜಯೋಗ ಅಂದ್ರೇ ನನ್ನ ಆತ್ಮ ಅಂತ ತಿಳಿದು ಆ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಿ ಆ ಶಾಂತಿಯ ಅನುಭೂತಿಯನ್ನು ಮಾಡಿ, ಅದಾದ ನಂತರ ನನ್ನಪ್ಪ, ನನ್ನೊಡೆಯ, ಬಾಬಾ ಅಂತ ನಾವು ಬಾಬನ ಹತ್ರ ಹೋಗಿ ಅಲ್ಲಿ ಇನ್ನೂ ಶಾಂತಿ, ಅಲ್ಲಿ ಇನ್ನೂ ಶಕ್ತಿ, ಪ್ರೀತಿಯನ್ನು ಅನುಭವ ಮಾಡ್ತಾ 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 ಈ ತಂದೆ ಮಗನ ಸಂಬಂಧದಲ್ಲಿ ಸಮಾವೇಶವಾಗಿ ಬಿಡಬೇಕು. ನಾವು ಒಬ್ಬರಲ್ಲಿ ಒಬ್ಬರು ಪರಸ್ಪರವಾಗಿ ಅನುಭೂತಿ ಅನುರಾಗದಲ್ಲಿ ಬಂದು ಬಿಡಬೇಕು ನಾವು. ಆ ರೀತಿಯಾಗಿ ನಿಜವಾದ ಒಂದು ಅನುಭೂತಿ ಆದಾಗ ಅದು ಸತ್ಯ ಯೋಗ ಆಗುತ್ತೆ ಮತ್ತು ಅದೇ ಸತ್ಯ ಸೇವೆಯೂ ಕೂಡ ಆಗಿರುತ್ತೆ. ಯಾಕಂದರೆ ಆತ್ಮದ ಸ್ಮೃತಿ, ಪರಮಾತ್ಮದ ನೆನಪಿನ ಸಂಬಂಧದ ಅನುಭೂತಿ, ಶಾಂತಿಯ ಅನುಭೂತಿ ಇಲ್ಲದ ಸೇವೆ ಅದು ಎಂಥದ್ದು ಮಾಡಿದರೂ ಕೂಡ ತನ್ನು ಮನ ಧನ ಅದು ಯಾವುದು ಸೇವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸೇವೆ ಆಗಬಹುದು, ಆದರೆ ಸತ್ಯ ಸೇವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸತ್ಯ ಸೇವಾದಾರಿಗಳಾಗಬೇಕು ಅಂತಂದರೆ ಮಾಡುವುದು ನಾವು ಕಡಿಮೆ ಮಾಡಿದರೂ ಪರವಾಗಿಲ್ಲ, ಆದರೆ ಕರೆಕ್ಟಾಗಿ ಮಾಡಬೇಕಾಗಿದೆ. ಅದಕ್ಕೆ ಯೋಗಕ್ಕೆ ಕೂಡಬೇಕಾದಾಗ ಮೊದಲು ಆತ್ಮದ ಸ್ಪಷ್ಟತೆ ತೆಗೆದುಕೊಳ್ಳದೆ, ಆತ್ಮದ ಸ್ವರೂಪ ನಿಮಗೆ ಕಾಣಿಸದೆ, ಆತ್ಮದ ಶಾಂತಿ ಅನುಭೂತಿ ನಿಮಗಾಗದೆ ಪರಮಾತ್ಮನನ್ನು ನೆನಪು ಮಾಡಲಿಕ್ಕೆ ಓಡಬೇಡಿ. ಅವಸರ ಏನಿಲ್ಲ, ಎಲ್ಲೂ ಓಡೋಗೋದಿಲ್ಲ ಪರಮಾತ್ಮ. ನೀವು ಮುಗಿಯೋವರೆಗೂ ಕೂಡ, ಸಾಯೋವರೆಗೂ, ಅಂತಿಮ ಕ್ಷಣದವರೆಗೂ ಎಷ್ಟು ಬೇಕಾದರೂ ನೆನಪು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಮಾಡಿದಷ್ಟನ್ನು ಕರೆಕ್ಟಾಗಿಯೇ ಮಾಡ್ತಾ ಇದ್ದೀನ ಇಲ್ವಂತ ಚೆಕ್ ಮಾಡಿಕೊಂಡಿಲ್ಲ ಅಂದರೆ ಮುಂದೆ ಎಷ್ಟೇ ಮಾಡಿದರೂ ಒಂದು ದಿನ ಪಶ್ಚಾತ್ತಾಪ ಕಟ್ಟಿಟ್ಟ ಬುದ್ಧಿ. ಈ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಮಾಡುವುದೆಲ್ಲವನ್ನ ಸಫಲ ಮಾಡಿಕೊಳ್ಬೇಕು. ಮಾಡಿದಷ್ಟನ್ನು ಕೂಡ ಅದನ್ನು ಪ್ರತಿಫಲವಾಗಿ ನಾವು ತೆಗೆದುಕೊಳ್ಳಬೇಕು ಅಥವಾ ಅದನ್ನು
ಪರಮಾತ್ಮನಿಂದ ಅದರ ಫಲವನ್ನು ನಿರೀಕ್ಷೆ ಮಾಡ್ತೀವಿ ಅಂತಂದರೆ, ಪದವಿಯನ್ನು ಪಡಿಬೇಕು ಅಂತಂದರೆ ಮಾಡುವುದೆಲ್ಲವೂ ಸರಿಯಾಗಿ ಮಾಡಬೇಕಾಗತ್ತೆ. ಎಷ್ಟು ಮಾಡಿದ್ದೀವಿ ಅನ್ನೋದಲ್ಲ, ಎಷ್ಟು ಗಂಟೆ ಮಾಡಿದ್ದೀವಿ, ಎಷ್ಟು ವರ್ಷ ಮಾಡಿದ್ದೀವಿ ಅನ್ನೋದಲ್ಲ, ಎಷ್ಟು ಲಕ್ಷ ಎಷ್ಟು ಕೋಟಿ ಸೇವೆ ಮಾಡಿದ್ದೀವಿ ಅನ್ನೋದಲ್ಲ, ಎಷ್ಟು ಯಥಾರ್ಥವಾಗಿ ಮಾಡಿದ್ದೀವಿ. ವಿಧಿ ಸೇ ಸಿದ್ಧಿ, ಭಿನ್ನ ವಿದ್ಧಿ ಭಿನ್ನ ಸಿದ್ಧಿ. ಮಾಡಿದ್ದೆ ಬಂತು, ನೋಡಿದ್ದೆ ಬಂತು, ಓದಿದ್ದೆ ಬಂತು ಆಗತ್ತೆ. ಅದು ಸಾಂಪ್ರದಾಯಿಕವಾಗಿ ಅಲ್ಲ, ಯಥಾರ್ಥವಾಗಿ, ಸಂಬಂಧಿಕವಾಗಿ, ಸಂಸ್ಕಾರಯುಕ್ತವಾಗಿ, ವಿಧಿಪೂರ್ವಕವಾಗಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಸತ್ಯಯೋಗಿಗಳಾಗೋಣ. ಆತ್ಮ ಅಂತ ತಿಳಿದು ಆತ್ಮದ ಸ್ವರೂಪದಲ್ಲಿ ಬಂದು ಶಾಂತಿ ಅನುಭೂತಿ ಸ್ಪಷ್ಟ ಅನುಭವ ಆದಮೇಲೆ ನನ್ನಪ್ಪ ಅಂತ ಪರಮಧಾಮಕ್ಕೆ ಹೋಗಿ ಪರಮಾತ್ಮನ ಸ್ವರೂಪವನ್ನು ನೋಡಿ, ಪರಮಧಾಮದ ಚಿತ್ರಣವನ್ನು ಸ್ವರೂಪದಲ್ಲಿ ಅನುಭವ ಮಾಡಿ, ಪರಮಶಾಂತಿ ಅನುಭೂತಿಯಲ್ಲಿ ತಂದೆ ಮಗುವಿನ ಅನುರಾಗ ಸಂಬಂಧ ಬೆಸೆದುಕೊಂಡು ಅದೇ ಒಂದು ಯೋಗದಲ್ಲಿ ಅದರಲ್ಲೇ ತಲ್ಲೀನರಾಗುವುದು, ಅದರಲ್ಲೇ ಅತೀಂದ್ರಿಯ ಸುಖ ಪಡೆಯೋದಿದೆಯಲ್ಲ, ಅದು ನಿಜವಾದ ಯೋಗ, ಅದು ಸತ್ಯಯೋಗ. ಈ ರೀತಿಯಾಗಿ ಸದಾಕಾಲ ಮಾಡ್ತಾ 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 ಅಭ್ಯಾಸವಾದಾಗ ನೀವು ನಿಂತರು, ಕುಂತರು, ಕಣ್ಣು ಮುಚ್ಚಿದ್ರು, ಕಣ್ಣು ತೆರೆದ್ರು, ಏನೇ ಕರ್ಮ ಮಾಡ್ತಾ ಇದ್ದರೂ ಕೂಡ ಈ ಸಂಬಂಧ, ಈ ಅನುಭೂತಿ ಒಳಗಡೆ ನಡೀತಾ ಇದ್ದರೆ ಹೊರಗಡೆ ಮಾಡೋದೆಲ್ಲವೂ ಸೇವೆ, ವಿಶ್ವ ಸೇವೆಯಾಗಿ ಪರಿವರ್ತನೆಯಾಗತ್ತೆ. ಅದು ಸತ್ಯ ಸೇವೆಯೂ ಆಗತ್ತೆ. ಅಂತ ಸತ್ಯಯೋಗಿ, ಸತ್ಯ ಸೇವಾದಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.